ಪಾಪ ಕರ್ಮಗಳನ್ನು, ಕೆಟ್ಟ ಕರ್ಮಗಳನ್ನು ಮಾಡೋದ್ರಿಂದ ನಮಗೆ ಐಶ್ವರ್ಯ ಸಂಪತ್ತು ಬರೋದಿಲ್ವಾ? ಮೃತ್ಯು ಕಂಟಕ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಮತ್ತು ಸರ್ಪದೋಷ ಇವೆಲ್ಲ ಯಾಕೆ ಬರುತ್ತೆ? ಇದಕ್ಕೇನಾದರೂ ಪೂಜೆ ಪರಿಹಾರ ಇದೆಯಾ? ಸಂಪತ್ತಿಗಾಗಿ ನಾವು ಲಕ್ಷ್ಮೀ ಪೂಜೆ ಮಾಡಬೇಕಾ? ಲಕ್ಷ್ಮೀ ಪೂಜೆ ಮಾಡಿದ್ರೆ ಸಾಕು ಸಂಪತ್ತು ಬರುತ್ತಾ? ಅಥವಾ ನಮ್ಮ ಪಾಪ ಕೆಟ್ಟ ಕರ್ಮಗಳಿಗೂ ಸಂಪತ್ತು ಬರದೇ ಇರೋದಕ್ಕೂ ಏನಾದರೂ ಸಂಬಂಧ ಇದೆಯಾ? ಶ್ರಾದ್ದ ಈ ಎಲ್ಲ ಕಾರ್ಯಕ್ರಮಗಳನ್ನು ಬ್ರಾಹ್ಮಣರಲ್ಲಿ ಮಾಡ್ತಾರೆ. ನಾವು ಲಿಂಗಾಯತರು ಅವರ ಹಿರಿಯರ ಸದ್ಗತಿಗೆ ಏನು ಮಾಡಬೇಕು, ಮಾಡದೆ ಹೋದರೆ ತುಂಬ ಕಷ್ಟಗಳು ಬರುತ್ತೆ ಅಂತಾರಲ್ಲ. ಮನೆಯಲ್ಲಿ ಜಿರಳೆ, ಹಲ್ಲಿಗೋಸ್ಕರ ಮತ್ತು ಟಾಯ್ಲೆಟಲ್ಲಿ, ಬಾತ್ರೂಮಲ್ಲಿ ಬ್ಯಾಕ್ಟೀರಿಯಾಗಳಿಗೆಲ್ಲ ಫಿನೈಲ್ ಹಾಕಿ ವಾಶ್ ಮಾಡ್ತೀವಲ್ಲ, ಇದರಿಂದ ನಮಗೆ ಕೆಟ್ಟ ಕರ್ಮಗಳು ಬರುತ್ತಾ? ಪಿಂಡ ಇಡಬೇಡ ಅಂತ ಹೇಳ್ತಿರಲ್ಲ, ಹಾಗಿದ್ರೆ ಗರುಡ ಪುರಾಣ ಸುಳ್ಳ? ಇದೆಲ್ಲ ಇಡದೇ ಇದ್ದರೆ ಬೇರೆಯವ್ರ ಮೇಲೆ ಆ ಒಂದು ಆತ್ಮ ಬಂದು ನನಗೆ ಹಾಗೆ ಮಾಡಲಿಲ್ಲ, ಹೀಗೆ ಮಾಡಲಿಲ್ಲ ಅಂತೆಲ್ಲ ಕೇಳ್ತಾರಲ್ಲ, ಏನು ಮಾಡೋದು? ಧ್ಯಾನನಾದರೂ ಹೇಳ್ಕೊಡೋದಕ್ಕೆ ಶುರು ಮಾಡಿ. ಜ್ಞಾನಪೂರ್ಣ ಜಗನ್ಜ್ಯೋತಿ ಹಾಡಿನ ಅರ್ಥ ತಿಳಿಸಿಕೊಡಿ. ನಮಸ್ಕಾರ, ನಮ್ಮ ಪರಂಪರಾಗೆ ಸ್ವಾಗತ. ನರಸಿಂಹಮೂರ್ತಿ ಅನ್ನೋರು, ನಾವು ಮಾಡೋ ಪಾಪ ಕರ್ಮಗಳಿಂದ ನಮಗೆ ಸಂಪತ್ತು ಬರೋದಿಲ್ವಾ? ಅಥವಾ ಸಂಪತ್ತು ಬರೋದಕ್ಕೆ ಲಕ್ಷ್ಮೀ ದೇವಿಯ ಪೂಜೆ ಮಾಡಿದ್ರೆ ಸಾಕಾ ಅಂತ ಕೇಳಿದ್ದಾರೆ. ಅದಕ್ಕೂ ಇದಕ್ಕೂ ಏನಾದರೂ ಸಂಬಂಧ ಇದೆಯಾ ಅಂತ ಕೇಳಿದ್ದಾರೆ. ಖಂಡಿತ ಇದೆ. ನಾವು ಮಾಡೋ ಪಾಪ ಕರ್ಮಗಳಿಂದ, ಅಂದರೆ ನಮಗೆ ಯಾವುದೋ ಒಂದು ಜನ್ಮದಲ್ಲಿ ನಮ್ಮ ಒಳ್ಳೆ ಕರ್ಮಗಳಿಂದಾಗಿ ಸಾಕಷ್ಟು ಅಥವಾ ಒಂದು ಸಫಿಷಿಯೆಂಟ್ ಸಂಪತ್ತನ್ನು ಮೀಡಿಯಮ್ ಆಗಿ ಭಗವಂತ ಕೊಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ, ಅಥವಾ ತುಂಬ ಸಂಪತ್ತೇ ಕೊಟ್ಟಿರಬಹುದು. ಅದನ್ನು ನಾವು ಆ ಜನ್ಮದಲ್ಲಿ ಎಷ್ಟು ಬೇಕೋ ಅಷ್ಟೇ ಬಳಸಬೇಕು. ಅಂದರೆ ನಾವು ಯಾವಾಗಲೂ ಹೇಳ್ತೀವಲ್ಲ, ಸಮುದ್ರದ ಮರಳಿನಲ್ಲಿ ಎಷ್ಟೇ ಎಣ್ಣೆ ಹಚ್ಕೊಂಡು ಹೊರಲಾಡಿದ್ರು ನಮಗೆ ಎಷ್ಟು ಅಂಟಬೇಕೋ ಅಷ್ಟೇ ಅಂಟುತ್ತೆ ಅಂತ. ಹಾಗೆ ಸಂಪತ್ತು ನಮಗೆ ಬಂದ್ರೂ, ನಾವು ಎಷ್ಟೇ ಸಂಪಾದನೆ ಮಾಡಿದ್ರು ನಮಗೆ ಎಷ್ಟು ಸಿಗಬೇಕೋ ಅಷ್ಟೇ ಸಿಗುತ್ತೆ, ಸಿಕ್ಕರೂ ಎಷ್ಟು ದಕ್ಕಬೇಕೋ ಅಷ್ಟೇ ದಕ್ಕತ್ತೆ. ಹಾಗಂತ ನಮಗೆ ತುಂಬ ಸಂಪತ್ತಿದೆ ಅಂತ ನಾವು ಬಳಸೋ ಹಾಗೂ ಇಲ್ಲ. ಭಗವಂತ ಎಷ್ಟೋ ಅಧಿಕಾರಗಳನ್ನು ನಮಗೆ ಕೊಟ್ಟಿಲ್ಲ. ತುಂಬ ಸಂಪತ್ತಿರೋರು ಅವಶ್ಯಕತೆಗೆ ಮಾತ್ರ ಬಳಸಬೇಕೇ ಹೊರತು, ನಾವು ಅವಶ್ಯಕತೆಗೆ ಮೀರಿ ಅದನ್ನು ಬಳಸಿದಾಗ ಅದರ ಮುಂದಿನ ಯಾವುದೋ ಜನ್ಮದಲ್ಲಿ ನಮಗೆ ಸಂಪತ್ತು ಸಿಗೋದಿಲ್ಲ. ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಸಂಪತ್ತು ಬರುತ್ತೆ ಅನ್ನೋದು ನಂಬಿಕೆ ಅಷ್ಟೇ. ಅಂದರೆ ಎಲ್ಲ ದೇವರ ಹೆಸರು ಒಂದೇ. ಇದನ್ನು ನಾನು 6-5ನೇ ಎಪಿಸೋಡಲ್ಲಿ ದೇವರು ಹೆಣ್ಣ ಗಂಡ, ಭಗವಂತ ಹೆಣ್ಣ ಗಂಡ ಅನ್ನೋ ಎಪಿಸೋಡಲ್ಲಿ ಹೇಳಿದ್ದೀನಿ, ವಿವರವಾಗಿ ತಿಳಿಸಿದ್ದೀನಿ. ಅದ್ರ ಬಗ್ಗೆ ನೀವು ಆ ಎಪಿಸೋಡಲ್ಲಿ ನೋಡಬಹುದು. ಲಕ್ಷ್ಮಿ, ವಿಷ್ಣು, ಶಿವ, ಬ್ರಹ್ಮ ಈ ಎಲ್ಲ ಹೆಸರುಗಳು ಬೇರೆ ಬೇರೆ ಬಿಟ್ಟರೆ ಭಗವಂತ ಅನ್ನೋನು ಒಬ್ಬನೇ. ಹೆಣ್ಣು ದೇವರಾಗಲಿ ಗಂಡು ದೇವರಾಗಲಿ ಅದೇ ಭಗವತ್ ಶಕ್ತಿನೇ ನಾವು ಪೂಜಿಸೋದು. ಇದ್ರ ಬಗ್ಗೆ ವಿವರವಾಗಿ 6ನೇ ಎಪಿಸೋಡಲ್ಲಿ ಭಗವಂತ ಹೆಣ್ಣ ಗಂಡ ಅನ್ನೋ ಎಪಿಸೋಡಲ್ಲಿ ನಾನು ವಿವರವಾಗಿ ಹೇಳ್ಕೊಟ್ಟಿದ್ದೀನಿ. ಅದನ್ನು ನೋಡಿ. ಕಾಂತರಾಜ್ ಅನ್ನೋರು ಬ್ರಾಹ್ಮಣರಲ್ಲಿ ಶ್ರಾದ್ದ ಎಲ್ಲ ಮಾಡ್ತಾರೆ. ನಮ್ಮ ಲಿಂಗಾಯತರಲ್ಲಿ ಹಿರಿಯರಿಗೆ ಸದ್ಗತಿ ಸಿಗಬೇಕು ಅಂದರೆ ಏನು ಮಾಡಬೇಕು? ಆ ಥರ ಮಾಡದೆ ಹೋದರೆ ಕುಟುಂಬಕ್ಕೆ ಎಷ್ಟೋ ಕಷ್ಟಗಳು ಬರುತ್ತೆ ಅಂತಾರಲ್ಲ ಅಂತ ಕೇಳಿದ್ದಾರೆ. ಆ ಥರ ಏನೂ ಇಲ್ಲ. ನಾನು ಬ್ರಾಹ್ಮಣರಲ್ಲೂ ಕೂಡ ಶ್ರಾದ್ದ ಮಾಡಬಾರ್ದು, ಅದು ಯಾವುದೂ ಕೂಡ ಅವೈದಿಕ ಮತ್ತು ಅವೈಜ್ಞಾನಿಕ ಅಂತ ಹೇಳಿದೆ. ಯಾವುದು ಅವೈಜ್ಞಾನಿಕವಾಗಿದೆಯೋ ಅದು ಅವೈದಿಕ, ಅಥವಾ ಯಾವುದು ಅವೈದಿಕವಾಗಿದೆಯೋ ಅದು ಅವೈಜ್ಞಾನಿಕ ಅಂತ ಕೂಡ ಅನ್ಕೋಬಹುದು. ಈಗ ನಾವು ಒಂದು ಸಾವು ಅಂತ ಆದಮೇಲೆ ಆ ಶವವನ್ನು ತಗೊಂಡು ಹೋಗಿ ಸುಟ್ಟುಬಿಡ್ತೀವಿ ಅಥವಾ ಹುಗಿದು ಬಿಡ್ತೀವಿ. ಅವರವರ ಸಂಪ್ರದಾಯದ ಪ್ರಕಾರ ಅದರ ಶವ ಸಂಸ್ಕಾರ ಮಾಡಿಬಿಡ್ತೀವಿ. ಹುಗಿದ ಮೇಲೆ, ಸುಟ್ಟ ಮೇಲೆ ಶರೀರ ನಮ್ಮ ಕಣ್ಣು ಮುಂದೆ ನಾವೇ ತಗೊಂಡು ಹೋಗಿ ಸುಟ್ಟಾಕಿ ಬಂದಿದ್ದೀವಿ ಅಥವಾ ಮಣ್ಣಲ್ಲಿ ಮುಚ್ಚಾಕಿ ಬಂದ್ಬಿಟ್ಟಿದ್ದೀವಿ. ಶರೀರ ಅಲ್ಲಿಲ್ಲ, ಆತ್ಮಕ್ಕೆ ಸಾವಿಲ್ಲ. ಹಾಗಿದ್ರೆ ನಾವು ಈ ಪಿಂಡ ಎಲ್ಲ ಕೊಡೋದು ಯಾರಿಗೆ? ಇನ್ನೊಂದು ಸದ್ಗತಿ ಕೊಡೋದು ಅಂತ ಹೇಳ್ತೀವಲ್ಲ, ವೇದ ಮಂತ್ರ ಒಂದು ಭಾಗ ಇದೆ, ಮಹಿಮಾತೆ ಅನ್ನೇನ ನ ಸನ್ನಶೆ ಅಂತ. ಇನ್ನೊಬ್ಬರು ಮಾಡಿರೋ ಪುಣ್ಯ ಕರ್ಮಗಳಿಂದ ನಮಗೆ ಸದ್ಗತಿ ಸಿಗೋದಿಲ್ಲ. ಅಂದರೆ ಅವರು ಜೀವನ ಇಡೀ ಹೇಗೆ ಜೀವನ ಮಾಡಿದ್ದಾರೆ, ಒಳ್ಳೆ ಜೀವನ ನಡೆಸಿದಾರಾ, ಒಳ್ಳೆ ವಿಚಾರಗಳನ್ನು, ಒಳ್ಳೆ ಆಚರಣೆಗಳನ್ನು ಮಾಡಿದಾರಾ, ಅಥವಾ ತುಂಬ ಕೆಟ್ಟ ಕೆಲಸಗಳನ್ನು ಮಾಡಿ ಜೀವನ ನಡೆಸಿದಾರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನಾವೇನೋ ಪೂಜೆ ಪುನಸ್ಕಾರ ಮಾಡಿ, ನಾವ್ಯಾವುದೋ ಪದ್ಧತಿಗಳನ್ನು, ನಿಯಮಗಳನ್ನು ಮಾಡಿ ಅವರಿಗೆ ಸದ್ಗತಿ ಕೊಡ್ತೀವಿ ಅನ್ನೋದು ತುಂಬಾ ಅವೈಜ್ಞಾನಿಕ. ಆ ಥರ ಒಂದು ವ್ಯವಸ್ಥೆ ಇದ್ದಿದ್ದರೆ ಈ ಜೀವನನ ಯಾರೂ ಚೆನ್ನಾಗಿ ನಡೆಸ್ತಾನೇ ಇರಲಿಲ್ಲ.
ವರ್ತಮಾನ ನಮ್ಮದು ಚೆನ್ನಾಗಿದ್ದರೆ ನಮ್ಮ ಮುಂದಿನ ಭವಿಷ್ಯ ಚೆನ್ನಾಗಿರುತ್ತೆ. ವರ್ತಮಾನದಲ್ಲಿ ನಾವು ಹೇಗೆ ಜೀವನ ನಡೆಸಿದ್ವಿ ಅನ್ನೋದು ತುಂಬ ಮುಖ್ಯ ಆಗುತ್ತೆ. ಈ ಥರ ವ್ಯವಸ್ಥೆಗಳಿದ್ದಿದ್ರೆ, ಅಂದರೆ ನಾವು ಸತ್ತು ಹೋದ್ಮೇಲೆ ನಮಗ್ಯಾರೋ ಸದ್ಗತಿ ಕೊಡ್ತಾರೆ, ನಮಗೇನೇನೋ ಕಾರ್ಯಕ್ರಮಗಳು ಮಾಡಿ, ನಮ್ಮ ಮಕ್ಕಳು ಮರಿಗಳು ಅಣ್ಣ ತಮ್ಮನೋ ಯಾರೋ ಈ ನಿಯಮಗಳನ್ನೆಲ್ಲ ಮಾಡಿ, ಈ ಪದ್ಧತಿಗಳನ್ನು ಮಾಡಿ ನಮಗೆ ಸದ್ಗತಿ ಕೊಡ್ತಾರೆ ಅನ್ನೋದಾಗಿದ್ದಿದ್ರೆ ಯಾರೂ ಒಳ್ಳೆ ಕರ್ಮ ಮಾಡ್ತಾನೆ ಇರಲಿಲ್ಲ. ಹೇಗೆ ಬೇಕಾದರೂ ಜೀವನ ಮಾಡು, ಏನು ಬೇಕಾದ್ರೂ ಮಾಡು, ಚೆನ್ನಾಗಿ ಬೇರೆಯವ್ರನ್ನೆಲ್ಲ ನೋಯಿಸಿ ಮಾಡಿ ಹಿಂಸೆ ಕೊಟ್ಟು ಇಷ್ಟ ಬಂದಂಗೆ ನೀನು ಜೀವನ ಮಾಡಿ ಹೋಗು, ಹೇಗಿದ್ರೂ ನಿಂಗೆ ಸದ್ಗತಿ ಸಿಗುತ್ತಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಡ್ತಿತ್ತು. ಸಮಾಜದ ವ್ಯವಸ್ಥೆ ಹಾಳಾಗಿ ಹೋಗ್ಬಿಡ್ತಾ ಇತ್ತು. ಇದು ತುಂಬಾ ಅವೈಜ್ಞಾನಿಕ. ಮಹಿಮಾತೆ ಅನ್ನೇನ ನ ಸನ್ನಶೆ, ಅಂದರೆ ಬೇರೆಯವರು ಮಾಡಿದ್ದ ಪುಣ್ಯಕರ್ಮಗಳು ಒಳ್ಳೆಯ ಕರ್ಮಗಳಿಂದ ನಮಗೆ ಆ ಮಹಿಮೆ ಬರೋದಿಲ್ಲ. ನಮಗೆ ಅದರಿಂದ ಏನೋ ಪುಣ್ಯ ಸಿಗುತ್ತೆ ಅಂದರೆ ಸಿಗೋದಿಲ್ಲ. ನಮ್ಮ ಊಟ ನಾವೇ ಮಾಡಬೇಕು, ನಮ್ಮ ಆರೋಗ್ಯಕ್ಕೆ ನಾವೇ ವ್ಯಾಯಾಮ ಮಾಡಬೇಕು. ನೀವು ಊಟ ಮಾಡೋದ್ರಿಂದ ನನ್ನ ಹೊಟ್ಟೆ ತುಂಬಲ್ಲ, ನಾನು ಊಟ ಮಾಡೋದ್ರಿಂದ ನಿಮ್ಮ ಹೊಟ್ಟೆ ತುಂಬಲ್ಲ. ಹಾಗಾಗಿ ಈ ಸದ್ಗತಿ ಇದು ಎಲ್ಲ ತುಂಬಾ ಅವೈದಿಕ, ಅವೈಜ್ಞಾನಿಕ. ಇದು ಯಾವುದೇ ಪದ್ಧತಿ ಇಲ್ಲ. ನಾವು ಸಮಾಜದ ಹಿತದಲ್ಲಿ, ಯಾಕೆಂದರೆ ಒಂದು ಶವನ ಸರಿಯಾಗಿ ಸಂಸ್ಕಾರ ಮಾಡೋದು, ಸರಿಯಾಗಿ ಸುಟ್ಟಾಕೋದು ಇಡೀ ಸಮಾಜದ ಹೊಣೆ. ಯಾರ ಮನೇಲಿ ಸಾವಾಗಿರುತ್ತೆ ಅವರೊಬ್ಬರದೇ ಅಂತ ಆಗಲ್ಲ. ಯಾಕಂದರೆ ಅದರಿಂದ ನಮಗೂ ಕೂಡ ತೊಂದರೆ ಆಗೋದ್ರಿಂದ, ಆ ಕೊಳೆತ ಪದಾರ್ಥದಿಂದ ಬೇರೆಯವ್ರಿಗೂ ತೊಂದರೆ ಆಗೋದ್ರಿಂದ ಸುತ್ತಮುತ್ತಲಿರೋರು, ಸಮಾಜ ಎಲ್ಲರೂ ಸೇರಿ ಅದರ ಸಂಸ್ಕಾರವನ್ನು ಸರಿಯಾಗಿ ಮಾಡಬೇಕು. ಅದಕ್ಕೆ ವೇದಗಳು ಹೇಳಿರೋದು ಅಷ್ಟೇ ತೂಕದ ತುಪ್ಪ ಮತ್ತು ಗಿಡಮೂಲಿಕೆಗಳ ಪುಡಿಯನ್ನು ಹಾಕಿ ಅದರ ಸಂಸ್ಕಾರವನ್ನು ಮಾಡಬೇಕು. ಮಾನಸಿಕ ಸಮಾಧಾನಕ್ಕೋಸ್ಕರ ಅಷ್ಟು ಮಂತ್ರಗಳನ್ನೆಲ್ಲ ಹೇಳಿ ನಾವು ಅವರಿಗೆ ಸಾಂತ್ವನದ ಮೂಲಕ ಅವರಿಗೆ ಮುಂದೆ ಜೀವನದಲ್ಲಿ ಮುಂದುವರಿಯೋ ಧೈರ್ಯ ತುಂಬುತ್ತೀವಿ. ಹಾಗೆ ಮನೆಯಲ್ಲಿ ಶವವನ್ನು ಇಟ್ಟ ಜಾಗದಲ್ಲಿ ಒಂದು ಚಿಕ್ಕ ಹೋಮವನ್ನು ಮಾಡಿ ಅಲ್ಲೂ ಕೂಡ ತುಪ್ಪ ಗಿಡಮೂಲಿಕೆಗಳನ್ನು ಬಳಸೋದ್ರಿಂದ ವಾತಾವರಣ ಶುದ್ಧಿಯಾಗತ್ತೆ, ಎಲ್ಲರಿಗೂ ಒಳ್ಳೆಯದಾಗತ್ತೆ. ಇಷ್ಟೇ ಮಾಡೋದು ಬಿಟ್ಟರೆ ಮುಂದಿನ ಯಾವುದೇ ಕಾರ್ಯಕ್ರಮನೂ ಕೂಡ ಮಾಡೋ ಅವಶ್ಯಕತೆ ಇಲ್ಲ. ಇದೇ ರೀತಿ ಪ್ರಶ್ನೆ ಕೇಳಿರುವಂಥವ್ರು ಲಲಿತಾ ಆನಂದ್ ಅನ್ನೋರು. ಹಾಗಿದ್ರೆ ನೀವು ಪಿಂಡ ಇಡಬೇಡಿ ಅಂತ ಹೇಳಿದ್ರಿ, ಗರುಡ ಪುರಾಣ ಸುಳ್ಳ ಅಂತ. ಗರುಡ ಪುರಾಣನೂ ಸೇರಿ ಎಲ್ಲ ಪುರಾಣಗಳು ಕೂಡ ನಂಬಿಕೆ. ಅವು ವೇದಗಳಿಂದ ವಿಷಯಗಳನ್ನು ತಗೊಂಡು ಕಲ್ಪಿಸಿ ಬರೆದಿರೋ ಅಂಥ ಕಥೆಗಳು. ವೇದಗಳಲ್ಲಿ ಇದು ಯಾವುದೇ ವಿಷಯ ಇಲ್ಲ. ವೇದಗಳಲ್ಲಿ ಇದನ್ನು ತುಂಬ ಅವೈಜ್ಞಾನಿಕ, ಅವೈದಿಕ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ವೇದಗಳಲ್ಲಿ ವೈಜ್ಞಾನಿಕವಾದ ವಿಚಾರಗಳನ್ನು ಮಾತ್ರ ಡಿಸ್ಕಸ್ ಮಾಡಿದೆ. ವೇದ ಅನ್ನೋದು ಸತ್ಯ, ಪರಮ ಪ್ರಮಾಣ. ಯಾಕೆ ಅಂದರೆ ಅದು ನೇರವಾಗಿ ಭಗವಂತನಿಂದ ಬಂದಿರುವಂತಹದ್ದು. ಅದಕ್ಕೆ ಯಾವುದೇ ಕಲಬೆರಕೆ ಸಾಧ್ಯ ಇಲ್ಲ, ಕಲಬೆರಕೆ ಆಗಿಲ್ಲ. ಹಾಗೆ ಒಂದು ವ್ಯವಸ್ಥೆ ಅದಕ್ಕೆ ಇರೋದ್ರಿಂದ, ಅದು ಎಲ್ಲರಿಗೂ ಅನ್ವಯಿಸೋದ್ರಿಂದ ವೇದ ಮಾತ್ರ ಪರಮ ಪ್ರಮಾಣ ಅಂತ ನಾವೆಲ್ಲರೂ ಒಪ್ಪಬೇಕಾಗತ್ತೆ. ಯಾಕೆ ಅಂದರೆ ಅದು ಸತ್ಯ. ಇನ್ನು ಪುರಾಣಗಳೆಲ್ಲ ಅವೆಲ್ಲವೂ ಕೂಡ ಕಲ್ಪನೆಗಳು ಹಾಗೂ ನಂಬಿಕೆಗಳು. ಹಿಂದಿನ ಪ್ರಶ್ನೋತ್ತರ ಸಂಚಿಕೆಯಲ್ಲಿ ನೀವು ಇದನ್ನು ಕೇಳೋವಾಗಲೇ ನಾನು ಹೇಳಿದ್ದೀನಿ, ನಂಬಿಕೆ ಅಂತ ಬಂದಾಗ ಅಲ್ಲಿ ನಾವೇನು ಮಾತಾಡೋಕ್ಕಾಗಲ್ಲ. ಯಾಕೆ ಅಂದರೆ ನಂಬಿಕೆಗಳು ಅನ್ನೋದು ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಅಂದರೆ, ನಮಗೆ ಸತ್ಯ ಏನು ಅಂತ ಗೊತ್ತಾಗೋವರೆಗೂ ನಮ್ಮ ತಪ್ಪು ನಂಬಿಕೆಗಳು, ತಪ್ಪು ಕಲ್ಪನೆಗಳು ಅಥವಾ ನಂಬಿಕೆಗಳು ಅನ್ನೋದು ಅಲ್ಲಿಂದ ಹೋಗಲ್ಲ. ಸತ್ಯ ದರ್ಶನ ಆದಾಗ ಆ ಜಾಗದಲ್ಲಿ ನಂಬಿಕೆಗೆ ಜಾಗ ಇರಲ್ಲ. ನಂಬಿಕೆ ಬೇರೆ, ಸತ್ಯ ಬೇರೆ. ನಾನು ನಂಬಿದ್ರಿಂದಾನೇ ಅದು ಸತ್ಯ ಅನ್ನೋದು ಬೇರೆ ಆಗುತ್ತೆ, ಅದು ಸತ್ಯ ಆಗಿದ್ದರಿಂದ ನಾನು ನಂಬುತ್ತೀನಿ ಅನ್ನೋದು ಬೇರೆ ಆಗುತ್ತೆ. ಇದನ್ನು ಹೋದ ಸಂಚಿಕೆಯಲ್ಲೂ ಕೂಡ ಹೇಳಿದ್ದೆ, ಈಗಲೂ ಒಂದ್ಸರಿ ಹೇಳ್ತಿದ್ದೀನಿ. ತಪ್ಪೇನೂ ಅಲ್ಲ, ನಾವೆಲ್ಲರೂ ಬೆಳೆದು ಬಂದ ರೀತಿಗಳ ಹಾಗಿರೋದ್ರಿಂದ ನಾವು ಹುಟ್ಟಿನಿಂದ ನಮಗೆ ಬುದ್ಧಿ ಬಂದಾಗಿಂದ ಏನೆಲ್ಲ ನಮಗೆ ಆಚರಣೆಗಳನ್ನು ಹೇಳ್ಕೊಟ್ಟಿರ್ತಾರೋ ನಾವು ಅದನ್ನೇ ಮನಸ್ಸಲ್ಲಿ ಎಷ್ಟು ಸ್ಟ್ರಾಂಗ್ ಆಗಿ ಬೆಳೆಸ್ಕೊಂಡು ಬಿಟ್ಟಿರ್ತೀವಿ ಅಂದರೆ, ಅದು ಬರೀ ನನ್ನ ನಂಬಿಕೆ, ಅದು ಸತ್ಯ ಅಲ್ಲ ಅಂತ ಒಪ್ಕೊಳ್ಳೋಕ್ಕೆ ನಮ್ಮ ಮನಸ್ಸಿಗೆ ಸಾಧ್ಯನೇ ಆಗಲ್ಲ. ಎಷ್ಟೋ ಸರಿ ಅದು ಅಸಾಧ್ಯವಾಗಿಬಿಡತ್ತೆ, ಎಷ್ಟೋ ಸರಿ ಕ್ರಮೇಣ ಸಾಧ್ಯ ಆಗತ್ತೆ. ನೀವು ಧ್ಯಾನ ಮಾಡ್ತಾ ಅಥವಾ ಈ ವಿಚಾರಗಳ ಜೊತೆ ವಿಮರ್ಶೆ ಮಾಡ್ತಾ ಇದ್ದರೆ ಖಂಡಿತ ನಿಮಗೆ ಸತ್ಯ ದರ್ಶನ ಆಗತ್ತೆ. ಹಾಗೆ ಇದನ್ನು ಯಾರೂ ಕೂಡ ಪರೀಕ್ಷೆ ಮಾಡಿ ನೋಡಬಹುದು. ಅದಕ್ಕೆ ಯಾಕೆ ನಾವು ವೇದಗಳನ್ನು ಮಾತ್ರ ಸತ್ಯ ಅಂತ ನಂಬ್ತೀವಿ ಅಂದರೆ, ಸತ್ಯ ಅನ್ನೋದು ಕಣ್ಣಿಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಅದನ್ನು ಎಲ್ಲಿ ಪ್ರಶ್ನೆಗಳು ಹುಟ್ಟಿದ್ರೆ ಅದಕ್ಕೆ ಉತ್ತರ ಇರಲ್ವೋ, ಎಲ್ಲಿ ಇದು ಇಷ್ಟೇ ಹೀಗೆ ಮಾಡಬೇಕು, ಇದನ್ನೇನೋ ಕೇಳಬಾರ್ದು, ಪ್ರಶ್ನೆ ಮಾಡಬಾರ್ದು ಅಂತಾರೋ ಅಲ್ಲಿ ಏನೋ ದೋಷ ಇದೆ ಅಂತ. ಸತ್ಯಕ್ಕೂ ಸುಳ್ಳಿಗೂ ಇರೋ ವ್ಯತ್ಯಾಸ ಇದೆ. ಸತ್ಯಕ್ಕೆ ತಡ್ಕೊಳ್ಳೋ ಶಕ್ತಿ ಇದೆ, ಸುಳ್ಳಿಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ. ಸತ್ಯ ಬಂದಾಗ ಸುಳ್ಳು ಸತ್ತೋಗ್ಬಿಡತ್ತೆ. ಹಾಗೆ ನೀವು ಯಾವುದನ್ನೇ ಆದ್ರೂ ಎಲ್ಲರಿಗೂ ಒಂದೇ ಆಗಿರಬೇಕು, ಎಲ್ಲರೂ ಕೂಡ
ಇದನ್ನು ಸಾರ್ವಜನಿಕವಾಗಿರಬೇಕು, ಎಲ್ಲರೂ ಪಾಲಿಸಬೇಕು. ಎಲ್ಲರಿಗೂ ಒಂದೇ ನಿಯಮ ಇರೋದು ಯಾವುದಿರುತ್ತೋ ಅದನ್ನು ನಾವು ಸತ್ಯ ಅಂತ ಹೇಳ್ತೀವಿ. ಯಾರು ಕೂಡ ಪರೀಕ್ಷೆ ಮಾಡಿ ನೋಡಬಹುದು. ನಾನು ಹೇಳಿದ್ದನ್ನೇ ನಂಬಿ ಮಾಡಬೇಕು ಅಂತ ವೇದನೂ ಹೇಳಲ್ಲ. ಅಫ್ಕೋರ್ಸ್ ನಾನು ಕೂಡ ಹೇಳಕ್ಕೆ ಹಾಗೆ ಸಾಧ್ಯನೇ ಆಗಲ್ಲ. ನಾವಿಲ್ಲಿ ಇಂಡಿಯಾದಲ್ಲಿ ಈ ಪದ್ಧತಿಗಳನ್ನೆಲ್ಲ ಇಟ್ಕೊಂಡಿದ್ದೀವಿ. ಹಾಗಿದ್ರೆ ಬೇರೆ ಯಾವುದೇ ಕಂಟ್ರಿಯವರು ಈ ಎಲ್ಲ ಶ್ರಾದ್ದ ಪಕ್ಷ ಇವೇನು ಮಾಡಲ್ವಲ್ಲ, ಅವರಿಗೆ ಹಾಗೆ ಸದ್ಗತಿ ಹೇಗೆ ಸಿಗುತ್ತೆ? ಅವ್ರಿಗೂ ಸಾವಾಗತ್ತೆ ನಮ್ಮ ಥರನೇ, ಅವರು ಹಾಗೆ ಪ್ರಯಾಣ ಮಾಡಬಹುದು. ಹಾಗಿದ್ರೆ ಗರುಡ ಪುರಾಣ ಅನ್ನೋದು ಇಲ್ಲಿ ಮಾತ್ರ ಇದೆ, ಅವರೆಲ್ಲ ಯಾಕೆ ನಂಬಲ್ಲ? ಕಾಡು ಜನರು ಇರ್ತಾರೆ, ಅವ್ರಿಗಂತೂ ಏನೂ ಇಲ್ಲ, ಅವ್ರ ಪದ್ಧತಿಗಳೇ ಬೇರೆ ಇರುತ್ತೆ. ಅವ್ರದ್ದೆಲ್ಲ ಹೇಗೆ ಅಂದರೆ, ನಾವು ನಂಬ್ತೀವಿ ಅದಕ್ಕೆ ನಾವು ಹೀಗೆ, ಅವರೆಲ್ಲ ನಂಬಲ್ಲ ಅವ್ರಿಗೆ ಕೆಟ್ಟದ್ದೇ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಅವರ ಜೀವನ ಶೈಲಿ ಹಾಗಿರುತ್ತೆ. ಇವೆಲ್ಲ ನಮ್ಮ ಪ್ರಾಂತ್ಯಕ್ಕೆ ನಾವು ಮಾಡಿಕೊಂಡಿರುವಂಥ ನಂಬಿಕೆಗಳು. ಸತ್ಯ ನೋಡಿದ್ರೆ ಎಲ್ಲರಿಗೂ ಒಂದೇ ಥರ ಅಪ್ಲೈ ಆಗಬೇಕು. ಈಗ ಸಾವು ಅನ್ನೋದು ಎಲ್ರಿಗೂ ಒಂದೇ ಥರ ಬರುತ್ತೆ. ಎಷ್ಟೇ ಶ್ರೀಮಂತ ಆಗಿರಲಿ, ಬಡವ ಆಗಿರಲಿ, ಕಾಡು ಮನುಷ್ಯ ಆಗಿರಲಿ, ನಾಡು ಮನುಷ್ಯ ಆಗಿರಲಿ, ಸಾವು ಅಂತ ಬಂದರೆ ಸಂಸ್ಕಾರ ಅನ್ನೋದು ಭೂಮಿಗೆ ಹೋಗಬೇಕು. ಅದನ್ನು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಸಾವು ಅನ್ನೋದು ಎಲ್ರಿಗೂ ಒಂದೇ ಥರ ಬರುತ್ತೆ. ಅವ್ರು ಎಷ್ಟು ಚೆನ್ನಾಗಿ ಜೀವನ ಮಾಡಿದರೂ ಸರಿ, ಸಾವು ಬಂದೇ ಬರುತ್ತೆ. ಅದು ಎಷ್ಟು ಸತ್ಯನೋ ಅದೇ ರೀತಿ ಈ ಎಲ್ಲ ವಿಚಾರಗಳು ಕೂಡ. ಸಾವು ಅನ್ನೋದು ಎಲ್ಲರಿಗೂ ಬಂದೇ ಬರುತ್ತೆ. ನೀವೆಷ್ಟೇ ಆಗರ್ಭ ಶ್ರೀಮಂತರಾಗಿ ಜೀವನ ಮಾಡಿರಿ, ನೀವು ಹೇಗೇ ಜೀವನ ಮಾಡಿದರೂ ಕೂಡ, ಒಳ್ಳೆಯ ಜೀವನ ಆದರೂ ಕೆಟ್ಟ ಜೀವನ ಆದರೂ, ಶ್ರೀಮಂತರಾಗಿ ಬಡವರಾಗಿ ಪ್ರತಿಯೊಬ್ಬರು ಸಾಯಲೇಬೇಕು. ಇದು ಎಷ್ಟು ಸತ್ಯನೋ ಅದೇ ರೀತಿ ವೇದಗಳ ಎಲ್ಲ ವಿಚಾರಗಳು ಇಷ್ಟೇ ಸತ್ಯವಾಗಿರುತ್ತೆ. ಇದಕ್ಕೆ ಬೆಂಕಿಯ ಒಂದು ಉದಾಹರಣೆ ಕೊಟ್ಟು ನಾನು 4-5 ಎಪಿಸೋಡಲ್ಲಿ ಬಿಗಿನಿಂಗಲ್ಲೆಲ್ಲ ಹೇಳಿದ್ದೀನಿ. ಎಲ್ಲ ವಿಷಯವಲ್ಲೂ ವಿವರವಾಗಿ ಎಲ್ಲನೂ ಹೇಳಿದ್ದೀನಿ. ನೀವು ಒಂದ್ಸತಿ ಅದನ್ನು ಸಾಧ್ಯವಾದರೆ ನೋಡಿ. ಆದರೂ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ಸ್ ಇದ್ದರೆ ನಾನು ಮತ್ತೆ ನಿಮಗೆ ಮುಂದಿನ ಭಾಗದಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ನೀವು ಕಮೆಂಟ್ ಮಾಡಿ. ಇಷ್ಟೆಲ್ಲ ಆದ್ರೂ ಈ ಪುರಾಣಗಳು, ಪ್ರತಿಯೊಂದು ವಿಚಾರಗಳು, ಕಥೆಗಳು ಏನೆಲ್ಲ ಇದೆ, ಇವು ನಂಬಿಕೆಗಳು. ಹಾಗಾಗಿ ನಂಬೋದು ಬಿಡೋದು ಮನುಷ್ಯನ ಮೇಲೆ ಡಿಪೆಂಡ್ ಆಗುತ್ತೆ. ವೇದಗಳಲ್ಲಿರೋದಂತೂ ಇಷ್ಟು ವಿಷಯ, ಇದು ಸತ್ಯ. ನಾವು ಪುರಾಣ ನಂಬ್ಕೊಂಡು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೀವಿ, ನಾವು ಅದನ್ನು ನಂಬ್ಕೊಂಡೆ ಅದೇ ಥರ ಆಚರಣೆ ಮಾಡಿದ್ರೇ ನಮಗೆ ಸಮಾಧಾನ ಅಂತ ನಂಬ್ಕೊಂಡು ಹೋಗೋರು ಅವರವರ ಮೇಲೆ ಡಿಪೆಂಡ್ ಆಗುತ್ತೆ. ಯಾರಿಗೂ ಒತ್ತಾಯ ಇಲ್ಲ. ನೀವು ನಿಮ್ಮ ನಂಬಿಕೆಗಳ ಆಚರಣೆಗಳನ್ನೇ ಮಾಡ್ತೀರಿ ಅಂದರೆ ಖಂಡಿತ ಮಾಡಬಹುದು. ಆದರೆ ಸತ್ಯ ಏನು ಅಂತ ತಿಳಿಸ್ಕೊಡೋದಷ್ಟೇ ವೇದಗಳ ಹಾಗೂ ನನ್ನ ಕರ್ತವ್ಯ. ಅದನ್ನು ಆಚರಣೆ ಮಾಡೋದು, ನಾವು ಇದನ್ನೇ ಮಾಡಬೇಕು ಅಂತ ಅನ್ನೋದು ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಆಯಾ ವ್ಯಕ್ತಿ ಮೇಲೇ ಡಿಪೆಂಡ್ ಆಗುತ್ತೆ. ಅವರವರ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರೋದು. ಅದು ಅವರ ವೈಯಕ್ತಿಕ ವಿಚಾರ. ಯಾರಾದರೂ ಇದನ್ನು ಮಾಡದೇ ಇರಬಹುದು, ಮಾಡಲೂಬಹುದು. ಆದರೆ ನೀವು ಮಾಡಿದ್ರೂ ಮಾಡಿಲ್ಲ ಅಂದರೂ, ಒಪ್ಪಿದ್ರೂ ಒಪ್ಪಿಲ್ಲ ಅಂದರೂ, ನಂಬಿದ್ರೂ ನಂಬಿಲ್ಲ ಅಂದರೂ ಸತ್ಯ ಅಂತೂ ಇದೆ. ಸತ್ಯ ಯಾವಾಗಲೂ ಸತ್ಯ ಆಗಿರುತ್ತೆ. ನಾವು ನಂಬಲಿಲ್ಲ ಅಂತ ಅದು ಬದಲಾಗ್ಬಿಡಲ್ಲ, ಅಥವಾ ನಾನು ಒಪ್ಪೋದಿಲ್ಲ ಅಂದ ತಕ್ಷಣ ಅದು ಬದಲಾಗ್ಬಿಡಲ್ಲ. ನಾನು ಮಾಡಲ್ಲ ಅಂದರೂ ಅದು ಬದಲಾಗ್ಬಿಡಲ್ಲ. ಮಾಡೋದು ಬಿಡೋದು, ಯಾವುದನ್ನು ಆಚರಣೆ ಮಾಡಬೇಕು, ಯಾವುದು ಮಾಡಬಾರ್ದು ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಇನ್ನು ಸವಿತಾ ಅನ್ನೋರು, ಯಾವುದೇ ಜೀವಿಯನ್ನು ಹಿಂಸೆ ಮಾಡೋದ್ರಿಂದ ಕೆಟ್ಟ ಕರ್ಮಗಳು ಆಗುತ್ತೆ, ನಾವು ಪಾಪ ಮಾಡಿದ ಹಾಗಾಗುತ್ತೆ. ಹಾಗಿದ್ರೆ ಮನೆಯಲ್ಲಿ ಜಿರಳೆಗೂ ಹಲ್ಲಿಗೂ ನಾನು ಎಲ್ಲ ಪೆಸ್ಟಿಸೈಡ್ಸ್ ಹಾಕಿ ಕ್ಲೀನ್ ಮಾಡ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಫಿನೈಲ್ ಹಾಕಿ ನಾವು ಟಾಯ್ಲೆಟ್ನೆಲ್ಲ ದಿನ ಕ್ಲೀನ್ ಮಾಡ್ತೀವಿ. ಬಾತ್ರೂಮು, ಟಾಯ್ಲೆಟು, ಫ್ಲೋರ್ ಕ್ಲೀನರು ಎಲ್ಲದಕ್ಕೂ ನಾವು ಫಿನೈಲ್ ಯೂಸ್ ಮಾಡ್ತೀವಿ, ಫ್ಲೋರ್ ಕ್ಲೀನರ್ ಯೂಸ್ ಮಾಡ್ತೀವಿ. ಎಷ್ಟೋ ಬ್ಯಾಕ್ಟೀರಿಯಾ ಸತ್ತು ಹೋಗುತ್ತೆ. ಹಾಗಿದ್ರೆ ಇದೆಲ್ಲದರಿಂದ ಕೆಟ್ಟ ಕರ್ಮ ಬರುತ್ತಾ ಅಂತ ಕೇಳಿದ್ದಾರೆ. ಮೊದಲನೆಯದಾಗಿ, ನಾವು ಈ ಪೆಸ್ಟಿಸೈಡ್ಸ್ ಇವತ್ತು ಯೂಸ್ ಮಾಡಲೇಬೇಕಾದಂಥ ಪರಿಸ್ಥಿತಿನ ತಂದುಕೊಂಡಿರೋದು ನಾವೇ. ಯಾಕೆ ಅಂದರೆ ಹಳೆ ಕಾಲದಲ್ಲಿ ಈ ಪಾತ್ರೆಗಳನ್ನು, ಪ್ರತಿಯೊಂದು ಸ್ವಚ್ಛತೆ ಕೆಲಸಗಳನ್ನು ಹೊರಗಡೆ ಮಾಡೋದ್ರಿಂದ ಅಷ್ಟೊಂದು ಜಿರಳೆ ಹಲ್ಲಿಗಳ ಸಮಸ್ಯೆ ಇರ್ತಿರ್ಲಿಲ್ಲ. ಯಾಕೆ ಅಂದರೆ ಇವು ಬರೋದು ಕೊಳಕಿಗೋಸ್ಕರನೇ ಜಿರಳೆಗಳು ಬರೋದು. ಈಗ ಪ್ರತಿಯೊಂದು ಮನೆ ಒಳಗಡೆನೆ ನಾವು ಪಾತ್ರೆ ತೊಳೆಯೋ ಸಿಂಕನ್ನು ನಿರ್ಮಿಸಿರೋದ್ರಿಂದ ನಮಗೆ ಹೆಚ್ಚು ಜಿರಳೆಗಳು ಕಾಣಿಸುತ್ತೆ. ಮುಂಚೆ ಬರೀ ಬಾತ್ರೂಮಲ್ಲಿ ಮಾತ್ರ, ಎಲ್ಲಿ ತೇವಾಂಶ ಇರುತ್ತೋ, ಎಲ್ಲಿ ವೆಟ್ ಇರುತ್ತೋ ಅಲ್ಲಿ, ಎಲ್ಲಿ ಕೊಳಕಿರುತ್ತೋ ಅಲ್ಲಿ ಈ ಜಿರಳೆಗಳು ತುಂಬ ಬರುತ್ತೆ. ಹಲ್ಲಿಗಳು ಮನೆಯಲ್ಲಿ ಸಹಜವಾಗಿ ಅವು ಕೂಡ ಇದ್ದೇ ಇರುತ್ತೆ. ಕೆಲವೊಂದು ಮಣ್ಣಿನ ಮನೆಗಳಲ್ಲಿ ಹಲ್ಲಿಗಳು ಜಾಸ್ತಿ ಬರುತ್ತೆ. ಇದನ್ನು ಆ ಕೊಳಕು ಅಥವಾ ಈ ಜೇಡ ಇವೆಲ್ಲ ಇರೋದಕ್ಕೆ, ಅವುಗಳನ್ನೆಲ್ಲ ತಿನ್ನೋದಕ್ಕೆ ಅಂತ ಹಲ್ಲಿ ಬರುತ್ತೆ. ಅದಕ್ಕೆ ಆಹಾರ ಇದ್ದಾಗ ಮಾತ್ರ ಅವು ಅಲ್ಲೆಲ್ಲ ಬರೋದು. ಸುಮ್ಮನೆ ಅವು ಯಾರಿಗೂ ತೊಂದರೆ ಕೊಡೋದಿಲ್ಲ. ಅವಕ್ಕೆ ನಾವು ಏನು ಮಾಡಬೇಕು ಅಂತಂದರೆ, ನಾವೇನೇ ಪೆಸ್ಟಿಸೈಡ್ಸ್ ಯೂಸ್ ಮಾಡಿದ್ರು ಅವು ಸಾಯಬೇಕು ಅನ್ನೋದಲ್ಲ, ಅವನ್ನ ಓಡಿಸೋವಂಥ ಆ ಸ್ಟ್ರಾಂಗ್ ಫ್ರೇಗ್ರೆನ್ಸ್ಗೆ ಅವು ಬರಲೇಬಾರ್ದು ಅನ್ನೋ ಒಂದು ಕಾರಣ
ಉದ್ದೇಶ ಇಟ್ಕೊಂಡು ನಾವು ಮಾಡಬೇಕು. ಹಾಗೂ ಅದು ಸಾಧ್ಯ ಆಗಲ್ಲ, ಕಷ್ಟ ಅಂತ ಹೇಳಿದ್ರೆ ನಾವು ಸಾಧ್ಯವಾದಷ್ಟು ಮನೆಯನ್ನು ಸ್ವಚ್ಛವಾಗಿ ಇಟ್ಕೋಬೇಕು. ಸ್ವಚ್ಛವಾಗಿ ಇಟ್ಕೊಂಡ್ರೂ ಕೂಡ ಅವು ಕೆಲವು ಬರುತ್ತೆ, ಅವು ಸಿಂಕ್ ಕೆಳಗಡೆನೆ ಯಾವಾಗಲೂ ಇರೋದು ಜಿರಳೆಗಳು ಮಾತ್ರ. ಇನ್ನು ಹಲ್ಲಿಗಳು, ಈ ಎರಡರಿಂದನೂ ನಾವು ನಮ್ಮನ್ನು ರಕ್ಷಿಸ್ಕೋಬೇಕು. ಅವುಗಳಿಗೇನು ಹಾನಿ ಮಾಡದೆ ಅಂತಂದರೆ, ನಾವು ಅಡುಗೆ ಮನೆಯಲ್ಲಿ ತಿನ್ನೋ ವಸ್ತುಗಳು ಏನೆಲ್ಲ ಇರುತ್ತೋ ಅವನ್ನೆಲ್ಲ ಸರಿಯಾಗಿ ಪ್ರೊಟೆಕ್ಟ್ ಮಾಡಿ ಸರಿಯಾಗಿ ಮುಚ್ಚಿ ಇಟ್ಟುಬಿಟ್ರೆ ಅವು ಬಂದು ಹೋದ್ರೂ ನಮಗೆ ಯಾವುದೇ ತೊಂದರೆ ಆಗಲ್ಲ. ಸ್ವಚ್ಛತೆನ ಕಾಪಾಡ್ಕೋಬೇಕು. ಅದರಿಂದ ಅದರ ಎಷ್ಟೋ ಪಾಲು ಅವು ಬರೋದು ಕಡಿಮೆ ಆಗುತ್ತೆ. ಆ ಕಡಿಮೆ ಎಷ್ಟೋ ಅಷ್ಟು ಬರ್ತಾ ಇರುತ್ತಲ್ಲ, ಅವೆಲ್ಲ ಸಿಂಕ್ ಕೆಳಗಡೆನೇ ಇರುತ್ತೆ. ನಾವು ಸಿಂಕನ್ನು ಪ್ರತಿಯೊಂದನ್ನು ಕ್ಲೀನಾಗಿ ಇಟ್ಕೊಂಡು ಅಷ್ಟಾದ ಮೇಲೂ ಒಂದಷ್ಟು ಒಳಗಡೆ ಇದ್ದೇ ಇರುತ್ತೆ. ಅಂದರೆ ಯಾಕಂದರೆ ಅಲ್ಲಿ ತೇವಾಂಶ ಇರೋದ್ರಿಂದ, ಕೊಳಕಿರೋದ್ರಿಂದ ಅವು ಅದನ್ನು ತಿನ್ನುತ್ತೆ. ಅವು ಬರಲೇಬೇಕು ಕೂಡ. ಅವು ಇರೋದ್ರಿಂದ ನಮಗೆ ಅವೆಲ್ಲ ಕ್ಲೀನ್ ಆಗ್ತಾ ಇದೆ. ಇಲ್ಲ ಅಂದರೆ ಸೂರ್ಯನ ಬೆಳಕೇ ಬೀಳದೆ ನಾವು ಸಿಂಕನ್ನು ಆ ಥರ ವ್ಯವಸ್ಥೆ ಮಾಡಿ ದಿನಾ ಅಲ್ಲಿ ತೇವಾಂಶ ಇರೋದ್ರಿಂದ ಎಷ್ಟು ಗಲೀಜು ಇರ್ತಾ ಇತ್ತು, ಅಲ್ಲಿ ಎಷ್ಟೊಂದು ತೊಂದರೆಗಳಾಗುತ್ತೆ, ಎಷ್ಟು ರೋಗಗಳು ಬರುತ್ತೆ ಅನ್ನೋದು ನಾವು ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅವು ಆ ಜಾಗದಲ್ಲಿ ಇರಲೇಬೇಕು. ನಮ್ಮ ಆಹಾರವನ್ನು ನಾವು ಸರಿಯಾಗಿ ಪ್ರೊಟೆಕ್ಟ್ ಮಾಡ್ಕೊಂಡ್ಬಿಟ್ರೆ, ತಪ್ಪದೇ ನಾವು ಮರೆಯದೇ ರಾತ್ರಿ ಎಲ್ಲನೂ ಮುಚ್ಚಿಟ್ಟು, ಎಲ್ಲದರ ಮೇಲೂ ಮುಚ್ಚಿಟ್ಟು ಮಲಗೋದ್ರಿಂದ ಅವು ಬಂದ್ರೂ ಕೂಡ ಅವು ನಮ್ಮ ಆಹಾರವನ್ನು ಟಚ್ ಮಾಡದೆ ತಮಗೇನು ಬೇಕೋ ಅದು ಮಾತ್ರ ತಗೊಂಡು ಹೋಗ್ತಾ ಇರುತ್ತೆ. ತೊಂದರೆ ಆಗಲ್ಲ ಇದರಿಂದ ಯಾವುದೇ ರೀತಿ. ಹಾಗಾಗಿ ನಾವು ಅದಕ್ಕೆ ಹಿಂಸೆ ಮಾಡಿದ ಹಾಗೂ ಆಗಲ್ಲ, ನಾವು ಕೂಡ ರಕ್ಷಣೆ ಮಾಡ್ಕೊಂಡ ಹಾಗಾಗತ್ತೆ. ಮನೆಯಲ್ಲಿ ಸ್ವಚ್ಛತೆನ ಕಾಪಾಡ್ಕೋಬೇಕು. ಎಲ್ಲಿ ವೇಸ್ಟೇಜ್ ಇರುತ್ತೋ, ಅಂದರೆ ಬರೀ ಆಹಾರ ಕಿಚನ್ನಲ್ಲಿ ಮಾತ್ರ ಅಲ್ಲ, ಈ ಜಿರಳೆಗಳು ಬಾತ್ರೂಮಲ್ಲೂ ಕೂಡ ಬರುತ್ತೆ. ಆಮೇಲೆ ನಮ್ಮ ಬಟ್ಟೆಗಳನ್ನೆಲ್ಲ ಇಟ್ಟಿರ್ತೀವಲ್ಲ, ಅಲ್ಲಿ ಕೂಡ ಈ ಜಿರಳೆಗಳು ಬರುತ್ತೆ. ಹಾಗಾಗಿ ನಾವು ಆ ಥರ ಇಡದೆ ಅದಕ್ಕೆ ವ್ಯವಸ್ಥೆ ಮಾಡಬೇಕು. ಎಲ್ಲ ಕ್ಲೀನಾಗಿ ಇಟ್ಕೊಂಡ್ರೆ 90% ಜಿರಳೆಗಳು ಬರಲ್ಲ. ಹಾಗೆ ಮಿಕ್ಕ ಒಂದಷ್ಟು ಪರ್ಸೆಂಟು ಸಿಂಕಲ್ಲಿ ಎಲ್ಲ ಬಂದ್ರೂ ಕೂಡ ನಾವು ಸಿಂಕಲ್ಲಿ ಒಂದು ಪಾತ್ರೆನೂ ಇಡದೆ ಪಾತ್ರೆನ ಅವತ್ತೇ ಕ್ಲೀನ್ ಮಾಡಬೇಕು. ಈ ಜಿರಳೆಗಳು ಏನೇ ಇದ್ರೂ ನೈಟ್ ಹೊತ್ತಲ್ಲಿ, ಹಲ್ಲಿ, ಜಿರಳೆ ಇವೆಲ್ಲವೂ ಕೂಡ ರಾತ್ರಿ ಹೊತ್ತಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ಹಾಗಾಗಿ ನಾವು ರಾತ್ರಿ ಎಲ್ಲ ಪಾತ್ರೆ ತೊಳೆದು ಶುದ್ಧವಾಗಿ ಎಲ್ಲ ಜಾಗಗಳನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಅವು ಬರೋದು ಬಹುಪಾಲು ಕಡಿಮೆ ಆಗುತ್ತೆ. ಅಲ್ಲೊಂದು ಇಲ್ಲೊಂದು ಬರ್ತಾ ಇದ್ರೂ ಕೂಡ ನಾವು ಆಹಾರವನ್ನು ಸರಿಯಾಗಿ ಪ್ರೊಟೆಕ್ಟ್ ಮಾಡಿ ಇಟ್ಕೊಂಡ್ರೆ ಅವು ಬರೋದಿಲ್ಲ. ವೇಸ್ಟೇಜು ಮನೆಯಲ್ಲೆಲ್ಲ ಈಗ ವೇಸ್ಟೇಜು ಜಾಸ್ತಿ ಆಗಿದೆ. ಅದರಿಂದಾಗಿ ಇವೆಲ್ಲ ಜಾಸ್ತಿ ಆಗಿದೆ. ಈ ಒಂದು ಕೆಲಸನ ನಾವು ಮಾಡಬಹುದು. ಹಾಗೆ ಬೇರೆ ಉಡುಪುಗಳನ್ನೇ ಬಾತ್ರೂಮಲ್ಲಿ ಹಾಗೆ ಇಡುವಂಥ ಪರಿಸ್ಥಿತಿ ಬಂದ್ರೂ ಈ ಸೋಪ್ ಇರುತ್ತಲ್ಲ, ಅದರಲ್ಲಿ ಬೋರಿಕ್ ಆ್ಯಸಿಡ್ ಅಂತ ಇರುತ್ತೆ. ಆ ಬೋರಿಕ್ ಆ್ಯಸಿಡ್ ವಾಸನೆಗೆ ಜಿರಳೆಗಳು ಬರಲ್ಲ. ಅದನ್ನು ನಾವು ಅಟ್ಲೀಸ್ಟ್ ಆ ಸಮಯಕ್ಕೆ ವಾಶ್ ಮಾಡೋಕ್ಕೆ ಆಗಿಲ್ಲ ಅಂದರೆ ಯಾವುದೋ ಕಾರಣದಿಂದ ಆ ಸೋಪನ್ನು ಅದಕ್ಕೆ ಜಸ್ಟ್ ಟಚ್ ಮಾಡಿ ಇಟ್ಬಿಟ್ರೆ ಈ ಜಿರಳೆಗಳು ಬಟ್ಟೆಗಳಿಗೆ ಬರಲ್ಲ. ಹಾಗೆ ಕಬರ್ಡ್ಸಲ್ಲೆಲ್ಲ ನೆಪ್ತೋಲಿನ್ ಬಾಲ್ಸ್ ಎಲ್ಲ ಹಾಕ್ತಾರೆ. ನೆಪ್ತೋಲಿನ್ ಬಾಲ್ಸ್ ಇಡಬೇಕು. ಅದರ ವಾಸನೆಗೆ, ಅದರ ಸ್ಟ್ರಾಂಗ್ ಸ್ಮೆಲ್ಗೆ ಈ ಜಿರಳೆಗಳು ಬರಲ್ಲ. ಹಲ್ಲಿಗಳು ಕೂಡ ಅದರಿಂದ ಅವಾಯ್ಡ್ ಆಗುತ್ತೆ. ಹೀಗೆ ಮಾಡೋದ್ರಿಂದ ನಾವು ಅದಕ್ಕೆ ಹಿಂಸೆ ಮಾಡಿದಾಗ ಆಗಲ್ಲ. ಇನ್ನು ಬ್ಯಾಕ್ಟೀರಿಯಾಸ್ ವಿಚಾರ ಕೇಳಿದ್ರಿ. ಬ್ಯಾಕ್ಟೀರಿಯಾಸು ನಮ್ಮ ಚೌಕಟ್ಟನ್ನು ಮೀರಿರೋವಂಥದ್ದು. ನಾನು ಆಲ್ರೆಡಿ ಒಂದು ಎಪಿಸೋಡಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ನಮ್ಮ ಒಂದು ಬೆರಳು ತುದಿಯಲ್ಲೇ ನಮ್ಮ ಇಡೀ ವರ್ಲ್ಡ್ ಪಾಪ್ಯುಲೇಷನ್ ಅಂದರೆ 700 ಕೋಟಿ ಬ್ಯಾಕ್ಟೀರಿಯಾಸ್ ಇರುತ್ತೆ ಅಂತ. ನಾವು ಉಸಿರಾಡೋದ್ರಿಂದ ಎಷ್ಟೋ ಬ್ಯಾಕ್ಟೀರಿಯಾಸ್ ಒಳಗಡೆ ಹೋಗುತ್ತೆ, ಎಷ್ಟೋ ಹೊರಗಡೆ ಬರುತ್ತೆ. ನಾವೀಗ ಕ್ಲೀನ್ ಮಾಡೋದೇ ಅಲ್ಲ, ನಾವು ಬದುಕಬೇಕು ಅಂದರೆ ನಾವು ಉಸಿರಾಡಬೇಕು. ಉಸಿರಾಡೋದ್ರಿಂದ ಎಷ್ಟೋ ಬ್ಯಾಕ್ಟೀರಿಯಾಸ್ ಸತ್ತು ಹೋಗುತ್ತೆ. ಹಾಗೆ ಮಾಡದೇನೆ, ಅಂದರೆ ಅದು ನಮ್ಮ ಚೌಕಟ್ಟನ್ನು ಮೀರಿದ್ದು. ಹಾಗಂತ ನಾವು ಎಷ್ಟೋ ಬ್ಯಾಕ್ಟೀರಿಯಾ ಸತ್ತೋಗ್ಬಿಡುತ್ತೆ, ಬೇಡ ನಾನು ಉಸಿರಾಡೋದೇ ಬೇಡ ಅಂತ ಇರೋಕ್ಕಾಗಲ್ಲ. ಹಾಗಾಗಿ ನಮಗೆ ಅಂತ ಒಂದು ಚೌಕಟ್ಟಿದೆ. ಆ ಚೌಕಟ್ಟಲ್ಲಿ ಉದ್ದೇಶಪೂರ್ವಕವಾಗಿ ನಾವೇನು ಮಾಡಬಾರ್ದು ಅಂತಿದೆ. ನಮ್ಮ ಕಣ್ಣಿಗೆ ಕಾಣೋದನ್ನು ನಾವೇನಾದರೂ ಮಾಡಬಹುದು ಬಿಟ್ಟರೆ, ಕಣ್ಣಿಗೆ ಕಾಣದೇ ಇರೋದಕ್ಕೆ ನಾವೇನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮ ರಕ್ಷಣೆ ಕೂಡ ಮುಖ್ಯ ಆಗಿರೋದ್ರಿಂದ ನಮ್ಮ ರಕ್ಷಣೆ ನಾವು ಮಾಡ್ಕೋಬೇಕು. ನಮ್ಮ ಚೌಕಟ್ಟನ್ನು ಮೀರಿರೋ ಯಾವುದೇ ವಿಷಯನೂ ಕೂಡ ಆ ಭಗವಂತನ ಸೃಷ್ಟಿ ಚೌಕಟ್ಟಿಗೆ ಹೋಗಿ ಬೀಳುತ್ತೆ. ಹಾಗಾಗಿ ಅವನ ಚೌಕಟ್ಟಲ್ಲಿ ಇರೋದನ್ನು ಅವನೇ ನೋಡ್ಕೊಳ್ತಾನೆ. ಇಷ್ಟು ನಾವು ನಮ್ಮ ರಕ್ಷಣೆ ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಆಗೇ ಆಗತ್ತೆ. ಅಷ್ಟು ಮಾಡಿಕೊಳ್ಳೇಬೇಕಾಗತ್ತೆ. ನಮ್ಮ ಕಣ್ಣಿಗೆ ಕಾಣದೆ ಆಕಾಶ, ಈ ಒಂದು ನಮ್ಮ ಭೂಮಿಯ ಗ್ರಾವಿಟೇಷನ್ ಮೇಲೆ ಆಕಾಶದಲ್ಲೂ ಎಷ್ಟೋ ವಿಷಯಗಳು ನಡೀತಾ ಇದೆ. ಇನ್ನೂ ಮೇಲೆ ಅಲ್ಲಿ ಲೈಫ್ ಇಲ್ಲ, ಲೈಫ್ಗೇನು ತೊಂದರೆ ಆಗಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ಬೇರೆ ಯಾವುದೋ ಗ್ರಹಗಳಲ್ಲಿ ಲೈಫ್ ಇದೆ. ನಮ್ಮಿಂದ ಅವರಿಗೆ ತೊಂದರೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆಕಾಶದಲ್ಲಿ ಎಷ್ಟೋ ವಿಷಯಗಳು ನಡೀತಾ ಇರುತ್ತೆ. ಭೂಮಿಯ ಒಳಗಡೆ ಕೂಡ ಎಷ್ಟೋ ಒಳಗಡೆ ಹೋದರೆ, ಸಮುದ್ರದ ಒಳಗಡೆ, ಭೂಮಿಗೆ ಒಳಗಡೆ ಎಷ್ಟೋ ಜೀವಿಗಳಿಗೆ ನಮ್ಮಿಂದ ಗೊತ್ತಿದ್ದೋ ಗೊತ್ತಿಲ್ಲದೇನೋ
ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ತೊಂದರೆ ಆಗ್ತಾ ಇದೆ. ಅದನ್ನೆಲ್ಲ ನಾವು ನಮ್ಮ ಕಣ್ಣಿಗೆ ಕಾಣದೇ ಇರೋದ್ರಿಂದ, ನಮ್ಮ ಲಿಮಿಟೇಷನ್ಸ್ ಇರೋದ್ರಿಂದ, ಅದ್ರ ಬಗ್ಗೆ ನಮ್ಮ ಲಿಮಿಟೇಷನ್ಸ್ನ ಮೀರಿ ನಾವು ಏನು ಮಾಡೋಕ್ಕಾಗಲ್ಲ. ನಾವು ಕೂಡ ಬದುಕಬೇಕು, ಜೊತೆಗೆ ನಮ್ಮ ರಕ್ಷಣೆ ಮಾಡ್ಕೋಬೇಕು ಅನ್ನೋದು ನಮ್ಮ ಕರ್ತವ್ಯ ಆಗಿರೋದ್ರಿಂದ ನಮ್ಮ ಚೌಕಟ್ಟಿನ ಹೊರಗಡೆ ಇರೋದ್ರ ಬಗ್ಗೆ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ನಾವು ಮನೆ ಕ್ಲೀನ್ ಮಾಡಲೇಬೇಕಾಗತ್ತೆ. ಆದರೆ ನಿಜವಾಗ್ಲೂ ನಾವು ಹಾಕೋ ಎಲ್ಲ ಕೆಮಿಕಲ್ಸಿಂದ ಎಷ್ಟು ಬ್ಯಾಕ್ಟೀರಿಯಾಸ್ ನಿಜವಾಗ್ಲೂ ಸತ್ತು ಹೋಗುತ್ತೆ. ನಮಗೆ ಕ್ಲೀನ್ ಅನಿಸುತ್ತೆ, ನಮಗೆ ಅದು ಅದರ ಫ್ರೇಗ್ರೆನ್ಸಿಂದಾಗಿ ಘಮ ಅನಿಸುತ್ತೆ, ಒಂದು ಖುಷಿ ಆಗುತ್ತೆ, ಸ್ವಚ್ಛ ಆಗಿದೆ ಅಂತ ನಮಗನ್ಸುತ್ತೆ. ಆದರೆ ಅದರಿಂದ ನಿಜವಾಗ್ಲೂ ಬ್ಯಾಕ್ಟೀರಿಯಾ ಸಾಯ್ತವ ಅನ್ನೋದು ಎಷ್ಟು ಸತ್ಯ ಅನ್ನೋದು ಇವತ್ತಿಗೂ ನಮಗೆ ಗೊತ್ತಿಲ್ಲ. ಆದ್ರೂ ನಮ್ಮ ನೈರ್ಮಲ್ಯ ಕೂಡ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದು ನಮ್ಮ ಚೌಕಟ್ಟಿಗೆ ಬರೋದಿಲ್ಲ. 2 ಚೌಕಟ್ಟುಗಳಿದೆ. ಚಿಕ್ಕ ಚೌಕಟ್ಟಲ್ಲಿ ನಮಗೊಂದಷ್ಟು ಸ್ವಾತಂತ್ರ್ಯ ಇದೆ, ದೊಡ್ಡ ಚೌಕಟ್ಟು ನಮಗೆ ಸ್ವಾತಂತ್ರ್ಯ ಇಲ್ಲ, ಅದು ಭಗವಂತನ ಕೈಲಿದೆ ಅಂತ ಹೇಳಿದ್ದೀನಿ. ಅಷ್ಟಕ್ಕೂ ಅದರಿಂದ ಏನಾದರೂ ಕೆಟ್ಟ ಕರ್ಮಗಳು ಖಂಡಿತ ನಮಗೆ ಬಂದರೆ ಅದರಿಂದ ಬರೋ ಕೆಟ್ಟ ಕರ್ಮಗಳ ಫಲವನ್ನು ನಾವು ಅನುಭವಿಸಲೇಬೇಕಾಗತ್ತೆ. ಆದರೆ ನಮ್ಮ ನೈರ್ಮಲ್ಯ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನೋದು ಆ ಭಗವಂತನಿಗೆ ಬಿಟ್ಟಿರೋದು. ಈ ಚೌಕಟ್ಟಿನ ಒಳಗಡೆ ನಾವು ಉದ್ದೇಶಪೂರ್ವಕವಾಗಿ ಯಾರಿಗೂ ಹಿಂಸೆ ಮಾಡದೇ ಇರೋದು ನಮ್ಮ ಕರ್ತವ್ಯ. ನಮ್ಮ ಚೌಕಟ್ಟಿನ ಮೀರಿದ್ದು, ನಮ್ಮ ಲಿಮಿಟೇಷನ್ಸ್ಗೆ ಮೀರಿದ್ದು. ಹಾಗಾಗಿ ನಾವು ಅದನ್ನು ಏನೂ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ. ಇದೇ ಪ್ರಶ್ನೆನ ಗಾಯತ್ರಿ ಅನ್ನೋರು ಕೂಡ ಕೇಳಿದ್ದಾರೆ. ಅಂದರೆ ನಾನು ಜಿರಳೆನ ಹಾಗೆ ಹೋಗಕ್ಕೆ ಬಿಟ್ಬಿಡ್ತೀನಿ, ಅದರಿಂದ ಏನೋ ಕೆಟ್ಟ ಕರ್ಮ ಬರುತ್ತೆ ಅದನ್ನು ಸಾಯಿಸ್ಬಿಟ್ರೆ ಅಂತ. ತುಂಬಾ ಅದ್ಭುತವಾದಂಥ ಒಂದು ಗುಣ ಅದು. ಸಹಜವಾಗಿ ಯಾರಿಗೂ ಬರಲ್ಲ. ನೀವು ಇಷ್ಟು ದಿನ ಅದನ್ನು ಆ ಥರ ನಿಭಾಯಿಸ್ಕೊಂಡು ಬಂದಿರೋದು ತುಂಬ ಒಳ್ಳೆಯದೇ. ಆದರೆ ಇವತ್ತಿದು ಸಾರ್ವಜನಿಕ ಸಮಸ್ಯೆ ಆಗಿದೆ. ಎಲ್ಲರೂ ಮನೆಯಲ್ಲೂ ಈ ಪ್ರಾಬ್ಲಮ್ ಇದ್ದೇ ಇದೆ. ನೀವು ಹೇಗೆ ನಿಭಾಯಿಸ್ತೀರಾ ಮೇಡಮ್ ಅಂತ ಗಾಯತ್ರಿಯವರು ಕೇಳಿದ್ದಾರೆ. ಅದಕ್ಕೆ ನಾನು ಇಷ್ಟೊತ್ತು ಹೇಳಿದ್ದು, ನಾನು ಕೂಡ ಎಷ್ಟೇ ಸ್ವಚ್ಛ ಕ್ಲೀನ್ ಮಾಡಿದ್ರೂ ಕೂಡ ಒಂದಷ್ಟು 1-2 ಜಿರಳೆಗಳು, ಹಲ್ಲಿಗಳು, ಜಿರಳೆಗಳಿಗೆ ನಾವೆಲ್ಲ ಸ್ವಚ್ಛ ಮಾಡ್ತೀವಿ, ಹಲ್ಲಿಗಳು ಏನೇ ಆದರೂ ಬರ್ತಾನೆ ಇರುತ್ತೆ 1-2. ಅದಕ್ಕೆ ನಾವೇನು ಮಾಡ್ತೀವಿ, ಇವತ್ತಿನವರೆಗೂ ಇಷ್ಟು ವರ್ಷದಿಂದ ಹಲ್ಲಿಗಳು, ಜಿರಳೆಗಳು ಎಲ್ಲವೂ ಕೂಡ ನಮ್ಮ ಜೊತೆ ಸಹಬಾಳ್ವೆ ಮಾಡ್ತಾನೆ ಇದೆ. ಪ್ರತಿಯೊಬ್ಬರ ಮನೆಯಲ್ಲೂ ಅವು ಇರೋ ಪ್ರಮಾಣ ನೋಡಿದ್ರೆ ಇಷ್ಟೊತ್ತಿಗೆ ಪ್ರತಿ ಮನೆಯಲ್ಲೂ ಏನಾದರೂ ತೊಂದರೆ ಆಗ್ತಾನೆ ಇರಬೇಕಾಗಿತ್ತು. ಆದರೆ ಇಷ್ಟು ವರ್ಷಗಳ ಗಟ್ಟಲೆ ಅವುಗಳಿಂದ ನಮ್ಗೆ ಯಾವುದೇ ತೊಂದರೆ ಆಗಿಲ್ಲ. ಅನ್ಲೆಸ್ ಒಂದು ಆಹಾರದಲ್ಲಿ ಹಲ್ಲಿ ಬಿದ್ದು ಚೆನ್ನಾಗಿ ಅದು ಕುದ್ದು ಬಿಟ್ಟರೆ ಅದರಿಂದ ತೊಂದರೆ ಆಗುತ್ತೆ ಬಿಟ್ಟರೆ, ಸುಮ್ಮನೆ ಬಂದು ಹಲ್ಲಿ ಏನೋ ಟಚ್ ಮಾಡ್ಕೊಂಡು ಹೋಗೋದ್ರಿಂದ ತೊಂದರೆ ಆಗಿಲ್ಲ. ಹಾಗಾಗಿ ನಮ್ಮ ಆಹಾರವನ್ನು ನಾವು ಪ್ರೊಟೆಕ್ಟ್ ಮಾಡಬೇಕು. ಪ್ರತಿಯೊಂದರ ಮೇಲೂ ಮುಚ್ಚಿಡಬೇಕು ಕಿಚನ್ನಲ್ಲಿ. ನಮ್ಮ ಆರೋಗ್ಯಕ್ಕೆ ಮುಖ್ಯವಾಗಿರೋದು ನಾವು ಒಳಗಡೆ ತಗೊಳ್ಳೋವಂಥ ಆಹಾರ. ಆ ಆಹಾರನ ಸರಿಯಾದ ರೀತಿಯಲ್ಲಿ ನಾವು ಪ್ರೊಟೆಕ್ಟ್ ಮಾಡೋದ್ರಿಂದ ಬೇರೆ ಜಾಗದಲ್ಲಿ ಅವು ಇದ್ರೂ ಇಲ್ಲ ಅಂದರೂ ಅಂಥ ಡಿಫ್ರೆನ್ಸ್ ಆಗೋದಿಲ್ಲ. ಅವಕ್ಕೂ ಕೂಡ ಬದುಕೋದಕ್ಕೆ ಅಧಿಕಾರ ಇದೆ. ಅವುಗಳನ್ನು ಏನೂ ತೊಂದರೆ ಮಾಡ್ದೇನೆ ನಾವು ನಮ್ಮ ಆಹಾರವನ್ನು ಪ್ರೊಟೆಕ್ಟ್ ಮಾಡಿಕೊಂಡು ಬೇರೆ ಜಾಗದಲ್ಲಿ ಅವು ಬಂದು ಹೋಗ್ತಾ ಇದ್ರೂ ತೊಂದರೆ ಇಲ್ಲ ಅನ್ನೋ ಹಾಗಿದ್ದರೆ ಚೆನ್ನಾಗಿರುತ್ತೆ. ಇನ್ನೊಂದು, ಈ ಜೇಡ ಎಲ್ಲ ಕಟ್ಟೋದ್ರಿಂದ ಅವಕ್ಕೆ ಆಹಾರ ಅಲ್ಲಿ ಸಿಗುತ್ತೆ ಅಂತ ಹಲ್ಲಿಗಳೆಲ್ಲ ಅಲ್ಲಿ ಬರೋಕ್ಕೆ ಶುರುವಾಗುತ್ತೆ. ಎಷ್ಟು ಸಾಧ್ಯನೋ ನಮ್ಮಿಂದ ಅಷ್ಟು ನಾವು ಸ್ವಚ್ಛ ಇಟ್ಕೊಳ್ಳೋದ್ರಿಂದ ಇವೆಲ್ಲವೂ ಕೂಡ ತುಂಬ ಕಡಿಮೆ ಆಗುತ್ತೆ. ಪೂರ್ತಿ ಹೋಗ್ಬಿಡತ್ತೆ ಅಂತಲ್ಲ, ಕಡಿಮೆ ಖಂಡಿತ ಆಗತ್ತೆ. ಜ್ಞಾನಪೂರ್ಣ ಜಗಜ್ಯೋತಿ, ಈ ಹಾಡಿನ ಅರ್ಥ ತಿಳಿಸಿ ಅಂತ ರಾಕಿ ಅನ್ನೋರು ಕೇಳಿದ್ದಾರೆ. ರಾಕಿ ಪವಾರ್ ಅನ್ನೋರು. ಈ ಪ್ರಶ್ನೆನ ನೀವು ಕೇಳಿದಾಗ ನಂಗೆ ನಿಜವಾಗ್ಲೂ ಈ ಹಾಡಿನ ಬಗ್ಗೆ ಗೊತ್ತೇ ಇರಲಿಲ್ಲ. ನಾನು ನಿಮ್ಮನ್ನೇ ಕೇಳೋಣ ಅಂದ್ಕೊಂಡೆ, ಈ ಹಾಡು ಯಾವುದು, ಎಲ್ಲಿ ಸಿಗುತ್ತೆ ಅಂತ. ಹಾಗೂ ಒಂದು ಸತಿ ಹಾಕಿ ನೋಡಿದಾಗ ನಾನು ಆ ಹಾಡನ್ನು ಪೂರ್ತಿಯಾಗಿ ಕೇಳಿಸ್ಕೊಂಡೆ. ನಾನು ಏನೇ ಸರ್ಚ್ ಮಾಡಿದ್ರು ಮಂಗಳಾರತಿ ಹಾಡು ಅಂತಾನೆ ಬಂತು. ಅಂದರೆ ಎಲ್ಲರೂ ಮಂಗಳಾರತಿ ಹಾಡು ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಇದರ ಪೂರ್ತಿ ಅರ್ಥ, ಸಾರ ನಾನು ಹೇಳಬಹುದು. ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂದರೆ, ಜ್ಞಾನ ಜ್ಯೋತಿ ಅಂದರೆ ಆ ಭಗವಂತನಿಗೆ ಹೇಳಿರೋದು. ಇಡೀ ಜ್ಞಾನದ ಜ್ಯೋತಿಯಾದಂಥ ಭಗವಂತನಿಗೆ ನಿರ್ಮಲವಾದ ಮನವೇ ಕರ್ಪೂರದ ಆರತಿ. ಅಂದರೆ ಮತ್ತೆ ಇಷ್ಟು ದಿನ ನಾನೇನು ವಿಷಯಗಳನ್ನು ಹೇಳ್ಕೊಂಡು ಬಂದಿದ್ದೀನೋ, ವೇದಗಳಲ್ಲಿ ಯಾವ ವಿಷಯದ ಬಗ್ಗೆ ಎಷ್ಟು ಸಾರ ಇದೆಯೋ ಅದೇ ಸಾರನೇ ಈ ಒಂದು ಹಾಡಿನಲ್ಲಿ ಬರೆದಿದ್ದಾರೆ. ಅಂದರೆ ಮನಸ್ಸು ಶುದ್ಧಿ, ನಮ್ಮ ಅಂತರಂಗವನ್ನು ಎಷ್ಟು ಶುದ್ಧ ಮಾಡ್ಕೊಳ್ತೀವೋ ಅಷ್ಟು ಬೇಗ ನಾವು ಆ ಆನಂದವನ್ನು ಪಡೆಯೋದಕ್ಕೆ ಸಾಧ್ಯ. 27-28ನೇ ಎಪಿಸೋಡಿಂದ ನಾನು ಷೋಡಶ ಸಂಸ್ಕಾರಗಳನ್ನು ಶುರು ಮಾಡಿದ್ದೀನಿ. ಅದಕ್ಕೆ ಮುಂಚೆ ಎಲ್ಲ ಎಪಿಸೋಡ್ಗಳು ಕೂಡ ಭಗವಂತ ಯಾರು, ನಾವೇನು, ನಮ್ಮ ಅಸ್ತಿತ್ವ ಏನು, ಭಗವಂತನ ಅಸ್ತಿತ್ವ ಏನು, ಭಗವಂತನ ಸ್ವರೂಪ ಏನು, ಯಾವ ದೃಷ್ಟಿಯಲ್ಲಿ ನಾವು ಭಗವಂತನ ನೋಡಬೇಕು, ಭಗವಂತನಿಗೆ ಲಿಂಗ ಇದೆಯಾ ಇಲ್ವಾ, ಹಾಗಿದ್ರೆ ನಾವು
ಯಾವ ಆಧಾರದ ಮೇಲೆ ಮುಂದೆ ಎಲ್ಲಾದರೂ ಜನ್ಮ ತಗೋಬಹುದು ಅನ್ನೋ ಎಲ್ಲ ಮಂತ್ರಗಳನ್ನು ಹೇಳಿಕೊಂಡು ಕರ್ಮಫಲದ ಆಧಾರದ ಮೇಲೆ ನಾವು ಹೆಣ್ಣು ಗಂಡು ಎಲ್ಲ ಆಗಿ ಹೇಗೆ ಹುಟ್ಟುತ್ತೀವಿ, ತ್ವಂ ಸ್ತ್ರೀ ತ್ವಂ ಪುಮಾನಸಿ ಅನ್ನೋ ಒಂದು ಮಂತ್ರದಲ್ಲಿ, ಸಪರ್ಯಗ ಚುಕ್ರಂ ಅನ್ನೋ ಮಂತ್ರದಲ್ಲಿ, ದ್ವಾಸುಪರ್ಣ ಸ್ವೈಜ ಸಖಾಯ ಅನ್ನೋ ಮಂತ್ರದಲ್ಲಿ ಮತ್ತು ತದೈಜತಿ ತನ್ನೈಜತಿ ಅನ್ನೋ ಮಂತ್ರದಲ್ಲಿ ಭಗವಂತನ ಬಗ್ಗೆ, ತ್ವಂ ಸ್ತ್ರೀ ತ್ವಂ ಪುಮಾನಸಿ ಅನ್ನೋ ಮಂತ್ರದಲ್ಲಿ ಆ ಜೀವಾತ್ಮನ ಬಗ್ಗೆ ಹಾಗೂ ಅದರ ಲಿಂಗದ ಬಗ್ಗೆ ಮತ್ತು ನಾವು ವಿಶ್ವತೋಮುಖ ತ್ವಂ ಜಾತೋ ಭವಸಿ ವಿಶ್ವತೋಮುಖ ಅನ್ನೋ ಮಂತ್ರದಲ್ಲಿ ಎಲ್ಲಿ ಬೇಕಾದರೂ ಹುಟ್ಟುತ್ತೀಯಾ, ಹೇಗೆ ಯಾವ ಆಧಾರದ ಮೇಲೆ ಹುಟ್ಟುತ್ತೀಯಾ ಅಂದರೆ ಕರ್ಮಫಲದ ಆಧಾರದ ಮೇಲೆ. ಅದಕ್ಕೆ ಒಂದು ದೊಡ್ಡ ಮಂತ್ರ ನ ಕಿಲ್ಬಿಷಂ ಅತ್ರ ನಾಧಾರೋ ಅಸ್ತಿ ನ ಯನ್ಮಿತ್ರೈಹಿ ಸಮಮಮಾನಯೇತಿ ಅನ್ನೋ ಮಂತ್ರದಲ್ಲಿ ಕರ್ಮಫಲಗಳು ಹೇಗಿರುತ್ತೆ, ಏನೆಲ್ಲ ಆಗತ್ತೆ ಅನ್ನೋದ್ರ ಜೊತೆಗೆ ಮತ್ತೆ ನಮಗೆ ನಾವು ಕೆಟ್ಟ ಕರ್ಮ ಮಾಡಿ ಒಳ್ಳೆ ಕರ್ಮ ಮಾಡಿದ್ರೆ ಅದರಿಂದ ಕ್ಷಮೆ ಹೇಗೆ ಸಿಗುತ್ತೆ ಭಗವಂತನಿಂದ, ನಾವು ನಮ್ಮನ್ನು ನಾವು ಆನಂದಕ್ಕೆ ಎಲಿಜಿಬಲ್ ಮಾಡ್ಕೊಳ್ಳೋದು ಹೇಗೆ ಅಂದರೆ ಮೋಕ್ಷಕ್ಕೆ ಹೋಗೋಕ್ಕೆ ನಮ್ಮನ್ನು ನಾವು ಪರಿಶುದ್ಧ ಮಾಡ್ಕೊಳ್ಳೋದಕ್ಕೆ ಸ್ವಯಂ ವಾಜಿನ್ ನ ಮಹಿಮಾತೆ ಅನ್ನೇನ ನ ಸನ್ನಶೆ ಅಂತ ಹೇಳೋದ್ರ ಮೂಲಕ ಏನೆಲ್ಲ ಮಾಡಿದ್ರೆ ನಾವು ಪರಿಶುದ್ಧರಾಗ್ತೀವಿ ಅನ್ನೋದನ್ನು ಮೊದಲನೇ 1ರಿಂದ 25 ಎಪಿಸೋಡ್ವರೆಗೂ ಪ್ರತಿಯೊಂದನ್ನು ವಿವರವಾಗಿ ಹೇಳಿದ್ದೀನಿ. ಎಲ್ಲನೂ ಒಂದು ಸತಿ ಕೇಳಿಸ್ಕೊಳ್ಳಿ. ಹೇಗೆ ನಾವು ನಿರ್ಮಲವಾಗಬೇಕು, ನಿರ್ಮಲವಾದ ಮನಸ್ಸು ಅಂದರೆ ಆತ್ಮ ನಿರ್ಮಲವಾಗಬೇಕು. ಮನಸ್ಸನ್ನು ಎಷ್ಟು ನಿರ್ಮಲ ಮಾಡಿದ್ರೆ ನಮಗೆ ಆನಂದ ಪಡೆಯೋಕ್ಕೆ ಸಾಧ್ಯ ಅಂತ ಹೇಳಿದೆ. ಅದರ ಸಾರಾನೇ ಇದರಲ್ಲಿ ಹೇಳಿದೆ. ನಮ್ಮ ನಿರ್ಮಲವಾದ ಮನಸ್ಸೇ ನಿನಗೆ ಕರ್ಪೂರದ ಆರತಿ ಅಂತ ಭಗವಂತನಿಗೆ ಹೇಳಿದೆ. ಇದರಲ್ಲಿ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ, ಅಷ್ಟವರ್ಣಗಳು ಅಂತ. ಆ ಅಷ್ಟವರ್ಣಗಳು ಏನು ಅನ್ನೋದನ್ನು ನಾನು ಸ್ವಲ್ಪ ತಿಳ್ಕೋಬೇಕಾಗಿದೆ. ನಾನು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಪಟ್ಟೆ, ಆದರೆ ನನಗಿನ್ನೂ ಅದು ಪೂರ್ತಿಯಾಗಿ ಅರ್ಥ ಆಗಲಿಲ್ಲ. ಅಷ್ಟವರ್ಣಗಳು ಅಂದರೆ ನವದ್ವಾರಗಳಿದೆ, 7 ಚಕ್ರಗಳಿದೆ, ಇದ್ರ ಬಗ್ಗೆ ಎಲ್ಲ ಗೊತ್ತಿದೆ. ಆದರೆ ಅಷ್ಟವರ್ಣದ ಸ್ಥೂಲ ಅಂತ ಹೇಳಿದ್ದಾರೆ. ಈ ಅಷ್ಟವರ್ಣಗಳನ್ನು ಹೊಂದಿರೋ ಸ್ಥೂಲ ಯಾವುದು ಅನ್ನೋದನ್ನು ನಾನು ಸ್ವಲ್ಪ ತಿಳ್ಕೋಬೇಕಾಗಿದೆ. ಖಂಡಿತ ನಿಮಗೆ ತಿಳ್ಕೊಂಡು ನಾನು ನಿಮಗೆ ಹೇಳ್ತೀನಿ. ಇಲ್ಲ ಅಂದರೆ ಇಬ್ಬರು ಸೇರಿ ಆ ಪ್ರಶ್ನೆಗೆ ನಾವು ಉತ್ತರ ಹುಡುಕೋಣ. ಇದರ ಪೂರ್ತಿ ಸಾರ ವೇದ ಹೇಳಿದ ಇಷ್ಟು ದಿನದ ವಿಷಯಗಳೇ. ಅಂದರೆ ನಾನು ನೀನು ಅನ್ನೋದನ್ನು ಬಿಡು ಅಂತ ಹೇಳಿದ್ರೆ, ನಾನು ಹೆಚ್ಚು ನೀನು ಕಡಿಮೆ ಅಂತ ಜಾತಿ ಬಗ್ಗೆ ಹೇಳಿದ್ದಾರೆ. ಹಾಗೆ ನೀನು ಬಡವ ನಾನು ಬಲ್ಲಿದ ಅಂತ ಅವರವರ ಸಾಮರ್ಥ್ಯದ ಬಗ್ಗೆ ಹೇಳಿದ್ದಾರೆ. ಆರ್ಥಿಕವಾಗಿ ಪ್ರತಿಯೊಂದರ ಬಗ್ಗೆನೂ ಈ ಒಂದು ಹಾಡಿನಲ್ಲಿ ಇಲ್ಲಿವರೆಗೂ ಹೇಳಿರೋ ಇಷ್ಟು ವಿಷಯಗಳೇ ಬಂದಿದೆ. ನಾನು ನೋಡಿದ ಸಾರ ಅಷ್ಟು. ಮುಂದಿನ ಭಾಗ ಅಷ್ಟಸ್ಥೂಲದ ಬಗ್ಗೆ ಒಂದು ಮಾತ್ರ ನಂಗೆ ಅರ್ಥ ಆಗಿಲ್ಲ, ಅದನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ. ಕಾಂತರಾಜ್ ಅನ್ನೋರು ಧ್ಯಾನ ಮಾಡೋದನ್ನಾದರೂ ಹೇಳ್ಕೊಡೋದಕ್ಕೆ ಶುರು ಮಾಡಿ ಮೇಡಮ್ ಅಂತ ಹೇಳಿದ್ದೀರಾ. ಖಂಡಿತ ನಾನು ವಿಡಿಯೋಗಳಲ್ಲಿ ಧ್ಯಾನ ಹೇಳೋದನ್ನು ಶುರು ಮಾಡಿದ್ರೆ ಇಲ್ಲಿವರೆಗೂ ನೀವು ಒಬ್ಬರೇ ಕೇಳಿದ್ದೀರಾ. ಎಲ್ರಿಗೂ ಧ್ಯಾನ ಬೇಕು, ಅದನ್ನು ಮಾಡೋಣ ನಾವು ಪ್ರತಿ ವಿಡಿಯೋದಲ್ಲೂ 10 ನಿಮಿಷ ಅಥವಾ ಅದಕ್ಕಾಗಿ ಒಂದಷ್ಟು ವಿಡಿಯೋಗಳನ್ನು ಮಾಡೋಣ ಅಂದರೆ ಖಂಡಿತ ನಾನು ಎಲ್ಲರೂ ಒಪ್ಪಿಗೆ ಮೇರೆಗೆ ಮುಂದಿನ ಭಾಗದಲ್ಲಿ ನಾನು ಮಾಡ್ತೀನಿ. ಈಗ ನೀವೊಬ್ಬರೇ ಇದನ್ನು ಕೇಳಿರೋದ್ರಿಂದ ಧ್ಯಾನ ಬೇಕು ನಮಗೆ ಅಂತ, ನಾನು ವಿಡಿಯೋದಲ್ಲಿ ಅದನ್ನು ಮಾಡೋದ್ರಿಂದ ಅದು ಎಲ್ಲರಿಗೂ ಸಾಧ್ಯವಾಗುತ್ತೋ ಇಲ್ವೋ ಅಥವಾ ಎಲ್ಲರಿಗೂ ಅದು ಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಹಾಗಾಗಿ ಯಾರ್ಯಾರು ಧ್ಯಾನವನ್ನು ಕಲಿಬೇಕು ಅಥವಾ ಧ್ಯಾನ ಮಾಡಬೇಕು ಅಂತ ಹೇಳ್ತಿರೋ ಖಂಡಿತ ನಾನು ಅದಕ್ಕೋಸ್ಕರ ವಿಡಿಯೋಗಳನ್ನು ಮಾಡ್ತೀನಿ. ನೀವೆಲ್ಲರೂ ಕಮೆಂಟಲ್ಲಿ ಮಾಡಿ ಅಂತ ತಿಳಿಸೋದ್ರಿಂದ, ಕಾಂತರಾಜ್ ಅವರಿಗೆ ನೀವೆಲ್ಲರೂ ಸಪೋರ್ಟ್ ಮಾಡೋದ್ರಿಂದ ನಾನು ಎಲ್ರಿಗೂ ಒಂದಷ್ಟು ವಿಡಿಯೋಗಳು ಮಧ್ಯ ಮಧ್ಯದಲ್ಲಿ ಧ್ಯಾನದ ವಿಡಿಯೋಗಳನ್ನು ಮಾಡಿ ಹಾಕ್ತೀನಿ. 10 ನಿಮಿಷದಿಂದ ಶುರು ಮಾಡಿ ನಾವು ಹೀಗೆ ಕ್ರಮೇಣ ಜಾಸ್ತಿ ಮಾಡಿಕೊಂಡು ಹೋಗಬಹುದು. ಅದಲ್ಲದೇ ನೀವು ಮನೆಯಲ್ಲಿ ಬೇರೆ ಯಾವುದಾದ್ರೂ ಒಳ್ಳೆ ಡಿವೈನ್ ಮ್ಯೂಸಿಕ್ನ ಹಾಕ್ಕೊಂಡು ನೀವು ಕೂಡ ಧ್ಯಾನದ ಅಭ್ಯಾಸ ಮಾಡಬಹುದು. ಅಲ್ಲಿವರೆಗೂ ಕಾಯೋದಕ್ಕಿಂತ ನೀವು ಈಗಲಿಂದಾನೇ ಶುರು ಕೂಡ ಮಾಡಬಹುದು. ಅಂಜಲಿ ಅನ್ನೋರು ಮೃತ್ಯು ಕಂಟಕ ಹೇಗೆ ಬರುತ್ತೆ, ಯಾಕೆ ಬರುತ್ತೆ, ಹಾಗೆ ಸರ್ಪದೋಷ ಯಾಕೆ ಬರುತ್ತೆ, ಇವೆಲ್ಲ ದೋಷ ಪರಿಹಾರಕ್ಕೆ ಯಾವುದಾದ್ರೂ ಪೂಜೆ ಇದೆಯಾ ಅಂತ ಕೇಳಿದ್ದಾರೆ. ಈ ಮೃತ್ಯು ಕಂಟಕ ಸರ್ಪದೋಷ ಅನ್ನೋದು ಇದು ಯಾವುದೂ ಬರುತ್ತೆ, ನಮಗೆ ಅದೇನೋ ಜಾತಕದಲ್ಲಿ ಬರುತ್ತೆ ಅನ್ನೋದು ತುಂಬ ಅವೈಜ್ಞಾನಿಕ. ಇದು ನೀವು ಬರುತ್ತೆ ಅಥವಾ ಬಂದಿದೆ ಅನ್ನೋದು ಗೊತ್ತಾಗೋದಲ್ಲಿ ಸಹಜವಾಗಿ ಜಾತಕ ತೋರಿಸಿರ್ತೀವಿ, ಇದರಲ್ಲಿ ನಿಮಗೆ ಮೃತ್ಯು ಕಂಟಕ ಇದೆ ಅಂತ ಹೇಳಿರ್ತಾರೆ. ಜಾತಕ ಅನ್ನೋದೇ ತುಂಬ ಅವೈಜ್ಞಾನಿಕ. ಯಾಕೆಂದರೆ ನೀವು ಒಂದೇ ಜಾತಕನ ತಗೊಂಡು ಹೋಗಿ ಎಷ್ಟೋ ಜನರಿಗೆ ತೋರಿಸಿ, ತುಂಬ ಗೊತ್ತಿರೋ ಅಂಥವ್ರೆ, ಆದರೆ ಎಲ್ಲರದು ಕೂಡ ಒಂದೇ ಆನ್ಸರ್ ಬರಬೇಕು. ಹಾಗೆ ಬರಲ್ಲ. ನೀವು ಮುಂಚೆನೇ ಏನೂ ಹೇಳಬಾರ್ದು. ಸುಮ್ಮನೆ ಜಾತಕ ತೊಗೊಂಡು ಹೋಗಿ ತೋರಿಸೋದ್ರಿಂದ 10 ಜನರಿಗೆ ತೋರಿಸಿದ್ರೆ 10 ಜನರದು ಒಂದೇ ಆನ್ಸರ್ ಬಂದರೆ ಮಾತ್ರ ಅದು ಸರಿ ಅಂತ ಹೇಳಬಹುದು. ಹಾಗೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಏಕೆಂದರೆ ನಮ್ಮ ಗುರುಗಳಿಗೆ ಒಬ್ಬರು ಹೇಳಿದರು,
ಪರೀಕ್ಷೆ ಮಾಡೋದಕ್ಕೋಸ್ಕರ ಅಂತ ಒಂದು ಜಾತಕ ತಗೊಂಡು ಒಂದು 3-4 ಜನರ ಹತ್ರ ಹೋದಾಗ ಒಬ್ಬೊಬ್ರು ಒಂದೊಂದು ಥರ, ಇವ್ರಿಗೆ ಹಾಗಿದೆ, ಇವ್ರ ಭವಿಷ್ಯ ಹಾಗಿದೆ, ಇವ್ರಿಗೆ 1 ಮದುವೆ, ಇವ್ರಿಗೆ 2 ಮದುವೆ, ಇವ್ರಿಗೆ ಇಷ್ಟು ಮಕ್ಕಳು, ಇವ್ರಿಗೆ ತುಂಬ ಚೆನ್ನಾಗಿ ಆಗ್ತಾರೆ, ಇವರಿಗೆ ರಾಜಯೋಗ ಇದೆ, ಎಲ್ಲ ಏನೇನೋ ಹೇಳಿದ್ದಾರೆ. ಒಳ್ಳೆಯದು ಕೆಟ್ಟದ್ದು ಒಬ್ಬೊಬ್ರು ಒಂದೊಂದು ಥರ ಹೇಳಿದ್ದಾರೆ ಅವರವರ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ. ಆಮೇಲೆ ಅವ್ರು ಹೇಳಿದ್ರು, ಈ ವ್ಯಕ್ತಿ ಸತ್ತು ಅಂದರೆ ಒಂದು 20 ವರ್ಷದ ಹುಡುಗನ ಜಾತಕವನ್ನು ಅವರು ತಗೊಂಡು ಹೋಗಿದ್ದಾರೆ. ಈ ವ್ಯಕ್ತಿ ಸತ್ತು 5 ವರ್ಷ ಆಗೋಯ್ತು ಅಂತ. ಆಮೇಲೆ ಅವ್ರಿಗೆ ಹೇಳಿಲ್ಲ, ಅವ್ರಿಗೆ ಮನಸ್ಸಿಗೆ ಬೇಜಾರು ಮಾಡೋದು ಬೇಡ, ಅಥವಾ ಅವ್ರು ಸುಳ್ಳು ಅಂತ ಪ್ರೂವ್ ಮಾಡೋದಿರಲಿಲ್ಲ, ಇವ್ರಿಗೆ ತಿಳ್ಕೊಬೇಕಿತ್ತು ಅಷ್ಟೇ. ಇವರು ನಾವೇನು ಅಂತ ತಿಳ್ಕೊಳ್ಳೋದಕ್ಕೋಸ್ಕರ, ನಿಜವಾಗ್ಲೂ ಇದೆಷ್ಟು ಸತ್ಯ, ಇದೆಷ್ಟು ವೈಜ್ಞಾನಿಕ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ರು. ಹಾಗಾಗಿ ಅವರಿಗೆ ಸತ್ಯ ಅರ್ಥ ಆಯಿತು. 5 ವರ್ಷ ಆಗಿದೆ ಹುಡುಗ ಸತ್ತು, ಇವರು ಅವನಿಗೆ ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಅಂತಂದರೆ ಅಲ್ಲಿ ಎಷ್ಟು ಜಾತಕ ಸತ್ಯ ಆದಾಗಾಯಿತು. ನೀವು ಎಂಥ ವಿದ್ಯೆನೇ ಮಾಡಿದ್ರೂ ಕೂಡ ಖಗೋಳ ಅಂದರೆ ಗಣಿತ ಮತ್ತು ಖಗೋಳ ವಿಜ್ಞಾನ ಅಂತ ಬರುತ್ತೆ. ಆ ಖಗೋಳ ಜ್ಯೋತಿಷ್ಯ, ಗಣಿತ ಜ್ಯೋತಿಷ್ಯ ಅಂತ ಒಂದು ಕ್ಯಾಲ್ಕುಲೇಷನ್ ಮೇಲೆ ಮಾಡ್ತಾರೆ. ಅದಕ್ಕೆ ತುಂಬ ಸೈಂಟಿಫಿಕ್ ರೀಸನ್ಸ್ ಇದೆ. ಬಿಟ್ಟರೆ ಈ ಜಾತಕ ಭವಿಷ್ಯ ಕೇಳೋದು ಇದೆಲ್ಲನೂ ನಾವು ಹುಟ್ಟಕ್ಕೆ ಮುಂಚೆನೇ ತಾಯಿಯ ಗರ್ಭದಲ್ಲಿ ನಾವು ಯಾವಾಗ ಶುರುವಾಗುತ್ತೆ ನಮ್ಮ ಜೀವನ, ನಮಗೆ ಆತ್ಮ ಬಂದು ಯಾವಾಗ ಸೇರುತ್ತೆ ಅನ್ನೋದೇ ನಮಗೆ ಗೊತ್ತಿರಲ್ಲ. ಅದನ್ನು ಯಾರೂ ಹೇಳೋದಕ್ಕೆ ಸಾಧ್ಯ ಇಲ್ಲ. ನಾವು ಹುಟ್ಟಿದ ದಿನದಿಂದ ನಮಗೆ ಇಷ್ಟು ವಯಸ್ಸು ಅಂತ ಹೇಳಬಹುದು, 30, 40, 50 ಅಂತ. ಆದರೆ ಅದಕ್ಕೆ ಎಷ್ಟು ದಿನಗಳು, ಎಷ್ಟು ತಿಂಗಳುಗಳು ಮುಂಚೆ, 9 ತಿಂಗಳಂತ ನಾವು ಲೆಕ್ಕ ಹಾಕ್ಕೊಂಡ್ರು 4 ವರ್ಷ ನಾವಿನ್ನೂ ದೊಡ್ಡೋರಿರ್ತೀವಿ. ಯಾವ ಬೇಸ್ ಮೇಲೆ ನಮ್ಮ ಏಜನ್ನು ನಾವು ಲೆಕ್ಕ ಹಾಕಕ್ಕೆ ಸಾಧ್ಯ ಆಗುತ್ತೆ? ಯಾವ ಕ್ಷಣಕ್ಕೆ ನಮ್ಮ ಆತ್ಮ ಬಂದು ಸೇರಿಕೊಂಡಿರುತ್ತೆ ಅದ್ರ ಮೇಲೆ ನಮ್ಮ ಏಜ್ ನೋಡ್ತೀವಿ. ಆ ಏಜ್ ಮೇಲೆ ಪ್ರತಿಯೊಂದು ಆಗತ್ತೆ ಹೊರತು ಎಲ್ಲೆಲ್ಲೋ ಇರೋ ಯಾವುದ್ಯಾವುದೋ ಗ್ರಹಗಳಾಗಲಿ ನಕ್ಷತ್ರಗಳಾಗಲಿ ನಮ್ಮ ಮೇಲೆ ಪ್ರಭಾವ ಬೀರೋ ಅಂಥ ಯಾವುದೇ ವೈಜ್ಞಾನಿಕ ಸೈಂಟಿಫಿಕ್ ರೀಸನ್ಸ್ ಇಲ್ಲ. ಅದರಿಂದ ಜಾತಕನೇ ಒಂದು ತಪ್ಪು ಕಲ್ಪನೆ, ಒಂದು ಮೂಢನಂಬಿಕೆ ಆದಮೇಲೆ ಇನ್ನು ಅದರಿಂದ ಬರೋ ಎಫೆಕ್ಟ್ಸ್ ಎಲ್ಲನೂ ಕೂಡ ತಪ್ಪು ಕಲ್ಪನೆಗಳು. ನಮ್ಮ ಮೃತ್ಯು ಕಂಟಕ ಇದೆ, ಸರ್ಪದೋಷ, ಇದು ಯಾವುದು ಸರಿಯಾದ ಅಲ್ಲ. ಇದು ಬರೀ ಮೂಢನಂಬಿಕೆ, ಇದು ಸತ್ಯ ಅಲ್ಲ. ಆದರೆ ನಾವು ಎಲ್ಲೇ ಹೋಗಬೇಕಾದ್ರೂ ನಮ್ಮ ನೆಗ್ಲಿಜೆನ್ಸಿ ಇರಬಾರ್ದು. ಒಂದು ಆಕ್ಸಿಡೆಂಟ್ ಆಗೋದ್ರಲ್ಲಾಗಲಿ, ಬೇರೆ ಏನೋ ಅಪಘಾತಗಳು ನಡೀದೇ ಇರೋ ಹಾಗೆ ಜೀವನನ ನಾವು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗಬೇಕು. ನಾವು ರೋಡ್ ಮೇಲೆ ಹೋಗಬೇಕಾದ್ರೆ ಪ್ರತಿಯೊಬ್ಬರು ಯಾರೇ ಆಗಿದ್ರೂ ರೋಡ್ ಮೇಲೆ ಇರಬೇಕಾದ್ರೆ ಇವತ್ತಿನ ಟ್ರಾಫಿಕ್ಕಲ್ಲಿ ತುಂಬ ಅಲರ್ಟ್ ಆಗಿ ನಾವು ಡ್ರೈವ್ ಮಾಡೋದಾಗಲಿ ಹೋಗೋದಾಗಲಿ ಮಾಡಬೇಕು ಹೊರತು ನಮ್ಮ ನೆಗ್ಲಿಜೆನ್ಸಿಯಿಂದ ಏನೇ ಅಪಘಾತಗಳಾದ್ರೂ ಅದು ಯಾವುದೋ ಕಂಟಕ ಇತ್ತು ನನಗೆ ಆಗಿದೆ ಅಂತ ಖಂಡಿತ ಅನ್ಕೋಬಾರ್ದು. ನಾವು ಸಾವಧಾನವಾಗಿರಬೇಕು, ನಿಧಾನವಾಗಿ ಚಲಿಸಬೇಕು. ನಮ್ಮ ಅಲರ್ಟ್, ನಮ್ಮ ಸೇಫ್ಟಿಯಲ್ಲಿ ನಾವು ಇರಬೇಕು. ಸಂಚಾರ ನಿಬಂಧನೆಗಳು, ಟ್ರಾಫಿಕ್ ರೂಲ್ಸ್ ಏನೇ ಇದ್ದರೂ ಅವನ್ನ ಸರಿಯಾಗಿ ಫಾಲೋ ಮಾಡಬೇಕು. ಅವ್ರು ನಮ್ಮನ್ನು ದುಡ್ಡು ಕೀಳ್ತಾರೆ ಅನ್ನೋಕ್ಕೋಸ್ಕರ ನಾವು ಫಾಲೋ ಮಾಡ್ತೀವಿ ಹೊರತು ನಮ್ಮ ಸೇಫ್ಟಿಗೆ ಎಷ್ಟು ಜನ ಇವತ್ತು ಫಾಲೋ ಮಾಡ್ತೀವಿ? ಒಂದು ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಅಂದರೆ ಅದರಿಂದಾಗಿ ನಮಗೆ ದುಡ್ಡು ಕೇಳಿಬಿಡ್ತಾರಲ್ಲ ಪೊಲೀಸರು ಅಂತ ಹಾಕ್ಕೊಳ್ತಾರೆ, ಅಥವಾ ಆ ಸಿಗ್ನಲ್ ಹತ್ರ ಬಂದ ತಕ್ಷಣ ಹೆಲ್ಮೆಟ್ ಹಾಕ್ಕೊಳ್ತಾರೆ. ಅಲ್ಲಿವರೆಗೂ ಕೈಯಲ್ಲಿ ಹಿಡ್ಕೊಂಡು ಎಷ್ಟೋ ಜನ ಹೆಲ್ಮೆಟ್ನ ಕೈಯಲ್ಲಿ ಹಿಡ್ಕೊಂಡು ಓಡಿಸ್ತಾ ಇರ್ತಾರೆ. ಹಾಗಿದ್ರೆ ಹೆಲ್ಮೆಟ್ ಹಾಕ್ಕೊಂಡಿರೋರೆಲ್ಲ ಚೆನ್ನಾಗಿ ಬದುಕ್ಬಿಟ್ಟಿದ್ದಾರಾ ಅಂತಂದರೆ ಅಪಘಾತಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ನಾವು ಅವಾಯ್ಡ್ ಮಾಡಬಹುದು. ಎಷ್ಟೋ ಸಾರಿ ನಾವು ಹೆಲ್ಮೆಟ್ ಹಾಕ್ಕೊಂಡಿರ್ತೀವಿ, ಬೇರೆ ಭಾಗದಲ್ಲಿ ನಮಗೆ ತೊಂದರೆ ಆಗಿರುತ್ತೆ. ಹಾಗಾಗಿನೇ ಟ್ರಾಫಿಕ್ ರೂಲ್ಸ್ನ ನಿಭಾಯಿಸಬೇಕು, ಹೆಲ್ಮೆಟ್ ಹಾಕ್ಕೊಂಡಿರಬೇಕು. ನಾವು ರೈಟು ಲೆಫ್ಟು ಹೋಗ್ಬೇಕಾದ್ರೆ ಯಾವ ಲೇನಲ್ಲಿ ಹೋಗಬೇಕು ಅಂತ ಬರೆದಿರ್ತಾರೆ ಅದೇ ಮಾಡಬೇಕು. ಇಷ್ಟು ರೂಲ್ಸ್ಗಳ ಜೊತೆಗೆ ನಮ್ಮಷ್ಟಕ್ಕೆ ನಾವೇ ಒಂದಷ್ಟು ರೂಲ್ಸ್ ಹಾಕ್ಕೊಂಡು ನಾವು ಅಲರ್ಟ್ ಆಗಿ ಸಾಧ್ಯವಾದಷ್ಟು ನಾವು ಸರಿಯಾದ ದಾರಿಯಲ್ಲಿ ಅಲರ್ಟ್ ಆಗಿ ನಡಿಬೇಕು. ನಾವು ನೆಗ್ಲೆಕ್ಟ್ ಆಗಿದ್ದರೆ ಖಂಡಿತ ಅಪಘಾತ ಸಂಭವಿಸುತ್ತೆ. ಈ ಸರ್ಪದೋಷ ಅನ್ನೋದು ಯಾವುದೂ ಇರಲ್ಲ. ನಾವು ಯಾವುದೇ ಪ್ರಾಣಿನ ಹಿಂಸೆ ಮಾಡಿದ್ರೂ ಕೂಡ ನಮಗೆ ಅದರಿಂದ ತೊಂದರೆ ಆಗುತ್ತೆ ಹೊರತು ಯಾವುದೋ ಸರ್ಪದೋಷ ಇದೆ, ಇನ್ಯಾವುದೋ ಜನ್ಮದಲ್ಲಿ ನೀವು ಸರ್ಪನ ಕೊಂದಿದ್ರಿ ಅದಕ್ಕೆ ಈಗ ನಿಮಗೆ ದೋಷ ಬಂದಿದೆ ಅನ್ನೋವಂಥ ಯಾವುದೇ ಕಂಟಕಗಳು ಇಲ್ಲ. ನಮ್ಮ ಆರೋಗ್ಯದ ಮೇಲೆ ಭೌತಿಕವಾಗಿ ಏನೇ ತೊಂದರೆ ಆದ್ರೂ ಅವು ನಮ್ಮ ಎಲ್ಲ ಕರ್ಮಗಳನ್ನು ಸೇರಿ ನಮ್ಮ ಮಾನಸಿಕವಾಗಿ ನಮ್ಮ ಕೆಟ್ಟ ಗುಣಗಳಿಂದಾಗಿ ಬಂದಿರುತ್ತೆ ಹೊರತು ನಮ್ಮ ಮನಸ್ಸು ಮತ್ತು ಶರೀರವನ್ನು, ಕಾಯವನ್ನು ಶುದ್ಧವಾಗಿ ಇಟ್ಕೊಂಡ್ರೆ ಯಾವ ದೋಷಗಳು ಬರೋದಿಲ್ಲ. ಇದು ಯಾವುದನ್ನು ನೀವು ನಂಬಬೇಡಿ. ನಿಮ್ಗೆ ಹಾಗಿದೆ ಹೀಗಿದೆ ಅಂತ ಮುಂಚೆನೇ ನಾವು ನನಗೆಲ್ಲೋ ಮೃತ್ಯುಕಂಟಕ ಇದೆ, ನನಗೆ ಸರ್ಪದೋಷ ಇದೆ ಅಂತ ಬರೋ ಶಾಂತಿಗಳು ಪೂಜೆಗಳನ್ನೆಲ್ಲ ಮಾಡಿಸೋದಾಗಲಿ ಅಥವಾ ಅದಿದೆ ಅನ್ನೋ ನಿಟ್ಟಿನಲ್ಲೇ ನೀವು ನಡೀತಾ ಇದ್ದರೆ ಖಂಡಿತ ಏನೇ ಆದರೂ ನನ್ನ ಕಂಟಕ ಇತ್ತು ಅದಕ್ಕೆ ಇದಾಗಿದೆ ಅಂತ ನಾವು ಅಲ್ಲಿ ಕೋರಿಲೇಟ್ ಮಾಡೋಕ್ಕೆ ಶುರು ಮಾಡಿಬಿಡ್ತೀವಿ. ಆ ಥರ ಏನೂ ಮಾಡದೇನೆ ನೀವು
ವೈಜ್ಞಾನಿಕವಾಗಿ ಯೋಚನೆ ಮಾಡಿ. ಇದೆಲ್ಲದರಿಂದ ನಮ್ಮ ಮನಸ್ಸು ಕುಗ್ಗಿ ಹೋಗುತ್ತೆ, ನಮ್ಮ ಮಾನಸಿಕ ತೊಂದರೆ ಆಗುತ್ತೆ, ನಮ್ಮ ಮನಸ್ಸಲ್ಲಿ ಒಂದು ಭಯ ಶುರುವಾಗ್ಬಿಡತ್ತೆ. ಅದರಿಂದಾಗಿ ಬಾರದೇ ಇರೋ ರೋಗಗಳು ಬರುತ್ತೆ ಹೊರತು, ಮನಸ್ಸಿನಿಂದ ಮಾನಸಿಕವಾಗಿ ನಮ್ಮನ್ನು ಹೆದರಿಸಿ ಕುಗ್ಗಿಸ್ತಾರೆ ಹೊರತು ಇದು ಯಾವುದೂ ಇಲ್ಲ. ನೀವು ಧೈರ್ಯವಾಗಿರಿ. ನಿಮ್ಮ ಮನಸ್ಸು ಎಷ್ಟು ಕಾನ್ಫಿಡೆಂಟಾಗಿ ಎಷ್ಟು ಶುದ್ಧವಾಗಿರುತ್ತೋ, ನಾನೇ ಯಾವುದೇ ಕೆಟ್ಟ ಕೆಲಸ ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಅನ್ನೋ ಕಾನ್ಫಿಡೆನ್ಸ್ ನಿಮ್ಮಲ್ಲಿ ಬಂದರೆ, ನಿಮ್ಮ ಮನಸ್ಸು ಶುದ್ಧವಾಗಿದ್ದರೆ ನಿಮ್ಮ ದೇಹ ಕೂಡ ಶುದ್ಧವಾಗಿರುತ್ತೆ. ಯಾವ ರೋಗಗಳು ನಿಮಗೆ ಬರೋದಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಬಂದ್ರೂ ಕೂಡ ಯಾವುದೋ ಒಂದು ಹಳೆಯ ಕರ್ಮದ ಬಂದಿರುತ್ತೆ. ನೀವು ಸಾಧ್ಯವಾದಷ್ಟು ನಿಮ್ಮ ಕರ್ಮಗಳನ್ನು ಶುದ್ಧ ಮಾಡ್ತಾ ಹೋಗಿ. ಇಲ್ಲಿವರೆಗೂ ಮಾಡಿರೋ ಜೀವನ ಬಿಟ್ಟು ಇನ್ನು ಮುಂದೆ ಏನು ಜೀವನದಲ್ಲಿ ನಾವೆಷ್ಟು ಸಾಧ್ಯವಾದಷ್ಟು ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋಕೆ ಸಾಧ್ಯನೋ ಅದನ್ನು ಯೋಚನೆ ಮಾಡಿ. ಅದನ್ನು ಬಿಟ್ಟು ಇದನ್ನೆಲ್ಲ ತಲೆಗೆ ಹಾಕ್ಕೊಂಡು ಮಾನಸಿಕವಾಗಿ ದಯವಿಟ್ಟು ಕುಗ್ಗಬೇಡಿ. ಇಷ್ಟೆಲ್ಲ ವಿಚಾರಗಳನ್ನು, ನಿಯಮಗಳನ್ನು, ನಂಬಿಕೆಗಳನ್ನು, ಯಾವುದು ವೈಜ್ಞಾನಿಕ ಅವೈಜ್ಞಾನಿಕ ಅನ್ನೋ ವ್ಯತ್ಯಾಸಗಳನ್ನು ಪ್ರತಿಯೊಂದು ನಾನು ಹೇಳಿದ್ರೂ ಕೂಡ ನೀವು ನಿಮ್ಮ ಆಚರಣೆಗಳನ್ನು ಮಾಡೋದು ನಿಮ್ಗಳಿಗೆ ಬಿಟ್ಟಿದ್ದು. ಅಂದರೆ ನಾನು ಯಾವುದನ್ನು ನಂಬಲ್ಲ, ಇದು ಯಾವುದನ್ನು ಮಾಡಲ್ಲ, ಇದು ನಾನು ನನ್ನ ಆಚರಣೆಗಳನ್ನೇ ಮಾಡ್ಕೊಂಡು ಹೋಗ್ತೀನಿ, ಇದು ಹೇಳ್ತಾ ಇರೋದು ಸರಿ ಇಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಯಾರಿಗೂ ಒತ್ತಾಯ ಇಲ್ಲ. ಈ ವೈದಿಕ ವಿಚಾರಗಳನ್ನು, ಈ ಸತ್ಯವನ್ನು ಹೇಗಿದೆಯೋ ಹಾಗೇ ತಿಳಿಸೋದು ನನ್ನ ಕರ್ತವ್ಯ ಆಗಿರೋದ್ರಿಂದ ಎಲ್ರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ಇದರಿಂದ ಯಾರ ಮನಸ್ಸಿಗೂ ನೋವುಂಟು ಮಾಡುವಂಥ ಅಭಿಪ್ರಾಯ ಆಗಲಿ ಉದ್ದೇಶ ಆಗಲಿ ನನಗಿಲ್ಲ. ಯಾರ ಆಚರಣೆಗಳು ಯಾರ ಮನಸ್ಸಿಗೂ ನೋವು ಉಂಟು ಮಾಡೋದಕ್ಕೆ ನನಗೆ ಇಷ್ಟ ಇಲ್ಲ. ಯಾಕೆಂದರೆ ಬೆಳೆದು ಬಂದಿರೋ ರೀತಿ ಹಾಗಿರುತ್ತೆ. ಹಾಗಾಗಿ ಅವರವರ ಆಚರಣೆಗಳು ಅವರವರಿಗೆ ಇರುತ್ತೆ. ಅದು ಯಾವುದಕ್ಕೂ ಕೂಡ ನಿಮ್ಮ ಮನಸ್ಸಿಗೆ ಶಾಕ್ ಕೊಡೋದು ಅಥವಾ ಘಾಸಿ ಮಾಡುವಂಥ ಯಾವುದೇ ಉದ್ದೇಶ ನನಗಿಲ್ಲ. ಯಾಕೆ ಅಂದರೆ ವೇದ ಹೇಳುತ್ತೆ, ಯಾವುದೇ ಮಾತುಗಳನ್ನಾಡಿದ್ರು ಆ ಮಾತುಗಳಲ್ಲಿ ಮೊದಲನೇ 3 ಅಂಶಗಳು ಅಂದರೆ ಸತ್ಯ, ಪ್ರಿಯ, ಹಿತ ಇರಬೇಕು ಅಂತ. ಆ ವಿಷಯ ಸತ್ಯ ಆಗಿರಬೇಕು, ಪ್ರಿಯ ಆಗಿರಬೇಕು, ಹಿತವಾಗಿರಬೇಕು. ಆದರೆ ಸತ್ಯ ಅನ್ನೋದು ತುಂಬ ಜನರಿಗೆ ಅಪ್ರಿಯ ಆಗೋದೇ ಜಾಸ್ತಿ, ಅಹಿತ ಆಗೋದೇ ಜಾಸ್ತಿ. ಅಂದರೆ ಅದರಲ್ಲಿ ಸತ್ಯ ಅಂತೂ ಖಂಡಿತ ಇರುತ್ತೆ, ಪ್ರಿಯ ಇರಲ್ಲ, ಹಿತ ಅಂತ ಅನಿಸಲ್ಲ ಅವ್ರಿಗೆ, ಅಪ್ರಿಯ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನಿಮಗೆ ಅದು ಅಪ್ರಿಯ ಆದರೆ ಅದಕ್ಕೆ ನೀವು ಅದನ್ನು ಬಿಟ್ಟು ನಿಮ್ಮ ಆಚರಣೆಗಳನ್ನೇ ಮುಂದುವರಿಸ್ಕೊಂಡು ಹೋಗಬಹುದು. ಸಾಧ್ಯವಾದಷ್ಟು ಎಲ್ರಿಗೂ ಈ ಸತ್ಯ ಪ್ರಿಯ ಆಗಲಿ ಅನ್ನೋ ಪ್ರಯತ್ನನೇ ನಂದಿರುತ್ತೆ. ಇದೇ ಪ್ರಯತ್ನದಲ್ಲೇ ನಾನು ಹೇಳ್ತಾ ಇರ್ತೀನಿ. ಆದರೂ ಯಾರಿಗಾದರೂ ಈ ಆಚರಣೆಗಳು ಯಾವುದು ನಮಗೆ ಸರಿ ಇಲ್ಲ ಅಂತ ಅನಿಸಿದ್ರೆ ಯಾರಿಗೂ ಒತ್ತಾಯ ಇಲ್ಲ. ಇದು ಸತ್ಯ ಅಷ್ಟೆ. ಸತ್ಯ ಮತ್ತು ನಂಬಿಕೆಗಿರೋ ವ್ಯತ್ಯಾಸನ ನಾನು ತಿಳಿಸ್ತಿದ್ದೀನಿ. ವೈಜ್ಞಾನಿಕ ಮತ್ತು ಅವೈಜ್ಞಾನಿಕ, ಸೈಂಟಿಫಿಕ್ ಅನ್ಸೈಂಟಿಫಿಕ್ ಇರೋ ವ್ಯತ್ಯಾಸಗಳನ್ನ ತಿಳಿಸ್ತಿದ್ದೀನಿ. ಇದನ್ನು ಆಚರಣೆ ಮಾಡೋದು ಬಿಡೋದು ನಿಮ್ಮೆಲ್ಲರಿಗೂ ಬಿಟ್ಟಿದ್ದು. ನೀವು ಏನು ಬೇಕೋ ಹೀಗೆ ನಾನಿರ್ತೀನಿ, ಹೀಗೆ ಆಚರಣೆ ಮಾಡ್ತೀನಿ, ಇದೇ ಸರಿ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಹಾಗೆ ಮುಂದುವರಿಬಹುದು. ಯಾವುದೇ ಸಂಪ್ರದಾಯ, ಯಾವುದೇ ಪದ್ಧತಿ, ನಿಯಮಗಳು, ಆಚರಣೆಗಳಿಗೆ ಯಾವುದೇ ರೀತಿಯಲ್ಲಿ ಅವರಿಗೆ ನೋವುಂಟು ಮಾಡೋದಾಗಲಿ, ಅವರ ನಂಬಿಕೆನ ಘಾಸಿಗೊಳಿಸುವಂಥ ಯಾವುದೇ ಪ್ರಯತ್ನ, ಉದ್ದೇಶ ನನಗೆ ಇಲ್ಲ. ಸತ್ಯ ತಿಳಿಸ್ಕೊಡೋದಷ್ಟೇ ನನ್ನ ಕರ್ತವ್ಯ. 35ರಿಂದ 40 ವರ್ಷದ ಒಂದು ಮಹಿಳೆ ನಮ್ಮ ಗುರುಗಳ ಹತ್ರ ಕ್ಲಾಸಿಗೆ ಬರ್ತಾ ಇದ್ರಂತೆ. ಅಂದರೆ ಇವೆಲ್ಲ ವಿಷಯಗಳನ್ನು, ವೇದಗಳನ್ನು ತಿಳ್ಕೊಳ್ಳೋಕ್ಕೆ ಅಂತ ಪ್ರತಿ ಸಾರಿ ಅಧ್ಯಯನಕ್ಕೆ ಬರ್ತಾ ಇದ್ರು. ತುಂಬ ಸಾಂಪ್ರದಾಯಿಕವಾಗಿ ಬೆಳೆದಿರುವಂಥವ್ರು, ತುಂಬ ದೇವರ ಪೂಜೆ, ಪುನಸ್ಕಾರ, ಭಕ್ತಿ ಇದರೆಲ್ಲ ನಂಬಿಕೆ ಇರುವಂಥವ್ರು, ಈ ಎಲ್ಲ ಆಚರಣೆಗಳಲ್ಲೂ ನಂಬಿಕೆ ಇರುವಂಥವ್ರು, ಜೊತೆಗೆ ಮೂಢನಂಬಿಕೆಗಳನ್ನು ಇಟ್ಕೊಂಡಿರೋವಂಥವ್ರು. ಅವರಿಗೆ ಸರ್ ಹೇಳ್ತಾ ದೇವರನ್ನ ಯಾವ ಸ್ವರೂಪದಲ್ಲಿ ನೋಡಬೇಕು, ಈ ಪೂಜೆ, ಭಕ್ತಿ, ಪ್ರಾರ್ಥನೆ ಪ್ರತಿಯೊಂದಕ್ಕೂ ಅರ್ಥ ಇದೆ, ಮುಂದೆ ನಾನು ಹೇಳ್ತೀನಿ ಅಂತ ಹೇಳಿದ್ದೀನಿ. ಇದ್ರ ಬಗ್ಗೆ ಹೇಳ್ತಾ ಸರು ಭಗವಂತನನ್ನು ಒಂದೇ ಜಾಗದಲ್ಲಿ ನೋಡಬಾರ್ದು, ಭಗವಂತ ಎಲ್ಲ ಕಡೆನೂ ಇದ್ದಾನೆ, ಭಗವಂತನನ್ನು ಒಂದೇ ರೂಪದಲ್ಲಿ ನೋಡೋದಲ್ಲ, ಭಗವಂತನು ನಿರಾಕಾರ, ಹಾಗೆ ಅವನ ಹೆಸರುಗಳು ಎಷ್ಟೇ ಇದ್ರೂ ಕೂಡ ಅದಿರೋದು ಒಂದೇ ಶಕ್ತಿ, ಭಗವತ್ ಶಕ್ತಿ ಅಂತ ಹೀಗೆಲ್ಲ ಹೇಳೋದಾಗಲಿ, ಈ ಆಚರಣೆಗಳಿಗೆಲ್ಲ ಅರ್ಥ ಇಲ್ಲ ಅನ್ನೋದಾಗಲಿ, ಈ ಗ್ರಹಣ ಬಂದಾಗ ಗರ್ಭಿಣಿಯರ ಒಳಗಡೆ ಇರಬೇಕು ಅನ್ನೋದು, ಗ್ರಹಣದಿಂದ ಏನೇನೋ ಎಫೆಕ್ಟ್ ಆಗುತ್ತೆ ಅನ್ನೋದು, ಈ ಥರ ಬೇರೆ ಯೂನಿವರ್ಸಲ್ಲಿ ಏನೆಲ್ಲ ನಡೀತಾ ಇದ್ರು, ಎಷ್ಟೊಂದು ತಪ್ಪು ಕಲ್ಪನೆಗಳು, ಮೂಢನಂಬಿಕೆಗಳು ನಮ್ಮಲ್ಲಿ ಇದೆಯಲ್ಲ, ಇವೆಲ್ಲದರಿಂದ ಹೀಗಾಗುತ್ತೆ, ಜಾತಕದಿಂದ ಹೀಗಾಗುತ್ತೆ, ಬೇರೆ ಯಾವುದೋ ಗ್ರಹದಲ್ಲಿ ಏನೋ ಆದರೆ ನಮ್ಮ ಮೇಲೆ ಅದರ ಪ್ರಭಾವ ಬೀರುತ್ತೆ, ಈ ಎಲ್ಲ ವಿಷಯಗಳು, ಆಚರಣೆಗಳು, ಪೂಜೆಗಳು ಪ್ರತಿಯೊಂದ್ರ ಬಗ್ಗೆನೂ ಸರು ಪಾಠ ಮಾಡುವಾಗ ಪ್ರತಿಯೊಂದ್ರ ಬಗ್ಗೆನೂ ಹೇಳಬೇಕಾಗ್ತಿತ್ತು. ಹೇಳ್ತಾ ಇವ್ರಿಗೆ ಅದು ರುಚಿಸ್ಲಿಲ್ಲ ಅಂತೆ. ಇಷ್ಟೆಲ್ಲ ನಾನು ಮಾಡ್ಕೊಂಡು ಬಂದಿರೋದು, ಏನು ಹೇಳ್ತಿದ್ದಾರೆ ಇವರು, ಇದೆಲ್ಲ ತಪ್ಪು ಅನ್ನೋ ಥರ ಹೇಳ್ತಿದ್ದಾರಲ್ಲ, ಇಷ್ಟು ವರ್ಷ ನಾನು ಮಾಡ್ಕೊಂಡು ಬಂದೀನಿ ಅಂತ ಒಂದು ದಿನ ಅವ್ರಿಗೆ ಸಿಕ್ಕಾಪಟ್ಟೆ ಕೋಪ ಬಂತಂತೆ. ಆದರೆ ಅವರೇ ಕ್ಲಾಸಿಗೆ ನನಗೆ ಈ ಜ್ಞಾನ ಬೇಕು ಅಂತ ಬಂದಿರೋರು, ಸರ್ಗೆ ಅವರೇನು ಹೇಳೋಕ್ಕಾಗಲ್ಲ. ಅವರ ಕೋಪ ಎಷ್ಟು
ಎಷ್ಟು ಜಾಸ್ತಿ ಇತ್ತು ಅಂದರೆ ಸರ್ ಅದನ್ನು ಇವತ್ತುವರೆಗೂ ಕಣ್ಣು ಮುಂದೆ ಕಟ್ಟಿದ ಹಾಗೆ ನಮಗೆ ವಿವರಿಸಿದ್ದಾರೆ. ತುಂಬ ಕೋಪದಲ್ಲಿ ಅವರು ಬಾಣ ಬಿಟ್ಟ ಹಾಗೆ ಅಲ್ಲಿಂದ ಹೊರಟು ಹೋಗ್ಬಿಟ್ರಂತೆ. ಇನ್ಯಾವತ್ತೂ ಕ್ಲಾಸಿಗೆ ಬರಲ್ಲ ಅಂತ. ಅಷ್ಟು ಕೋಪದಲ್ಲಿ ಹೊರಟು ಹೋಗಿರೋರು 5 ವರ್ಷ ಆದಮೇಲೆ ಅವ್ರು ಮತ್ತೆ ಬಂದ್ರಂತೆ. 5 ವರ್ಷ ಆದಮೇಲೆ ನಾನು ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋ ಎಲ್ಲ ಆಚರಣೆಗಳು, ಎಲ್ಲ ನಿಯಮಗಳು, ಪದ್ಧತಿಗಳು ಎಷ್ಟು ಅವೈದಿಕ, ಅವೈಜ್ಞಾನಿಕ ಅಂತ ನನಗೀಗ ಅರ್ಥ ಆಗ್ತಾ ಇದೆ. ನಾನು ಏನೆಲ್ಲ ಮಾಡ್ತಾನೆ ಹೋದೆ, ನನಗೇನೂ ಲಾಭ ಆಗಲಿಲ್ಲ, ಅದರಿಂದ ಏನೂ ಸಿಗಲಿಲ್ಲ. ಅದರಿಂದಾಗಿ ನಾನು ಈ 5 ವರ್ಷ ಪಡ್ಕೋಬೇಕಾದ ಜ್ಞಾನವನ್ನು ಕೂಡ ಕಳ್ಕೊಂಡೆ ಅಂತ ಹೇಳಿದ್ರಂತೆ. ಸರ್ ಹೇಳೋದು, ನೀವು ಆಚರಣೆ ಮಾಡಿ ಬಿಡಿ, ಹೇಳೋದನ್ನೆಲ್ಲ ಪಾಲಿಸಿ ಬಿಡಿ, ಅಟ್ಲೀಸ್ಟ್ ತಿಳ್ಕೊಂಡು ವಿಮರ್ಶೆ ಮಾಡಿ, ಸರಿನಾ ತಪ್ಪಾ ಅಂತ. ವಿಮರ್ಶೆ ಮಾಡ್ತಾ ಹೋದರೆ ನಮಗೆ ಅಷ್ಟು ಮಟ್ಟದ ಜ್ಞಾನ ಅಂತೂ ಸಿಕ್ಕೇ ಸಿಗುತ್ತೆ. ನಾವು ಮಾಡಬೇಕಾ ಬೇಡವಾ ಅನ್ನೋದಾದರೂ ನಮಗೆ ಗೊತ್ತಾಗುತ್ತೆ. ಮುಂದೆ ಯಾವತ್ತೇ ಒಂದಿನ ನಮಗೆ ಅದು ಮಾಡಬೇಕಾಗಿತ್ತು, ತಿಳ್ಕೊಬೇಕಾಗಿತ್ತು ಅಂದ್ಕೊಂಡ್ರೆ ಆ ಕಾಲ ಕಳೆದು ಹೋಗ್ಬಿಡತ್ತೆ, ಆ ಸಮಯ ಮತ್ತೆ ನಮಗೆ ಸಿಗೋದಿಲ್ಲ. ಈಗಲೂ ನಾನು ನಿಮ್ಗೆ ಹೇಳ್ತಾ ಇರೋದು, ಇದು ಕೂಡ ಒತ್ತಾಯ ಅಲ್ಲ. ಎಲ್ಲರೂ ಈ ಜ್ಞಾನನ ಪಡ್ಕೊಳ್ತಾ ಇರಿ. ನಿಮ್ಮ ಆಚರಣೆ ಬಿಡೋಕ್ಕೆ ನಿಮಗೆ ಮನಸ್ಸಿಲ್ಲ ಅಂದರೆ ನೀವು ಅದೇ ಆಚರಣೆದಲ್ಲೇ ಮುಂದುವರೆದು ಇದನ್ನು ಪ್ರತಿಯೊಂದನ್ನು ವಿಮರ್ಶೆ ಮಾಡಿ, ಪ್ರತಿಯೊಬ್ಬರು ನೀವೇ ಪರೀಕ್ಷೆ ಮಾಡಿ. ಇದರ ಜೊತೆಗೆ ಇವತ್ತಿನ ನಿಮ್ಮೆಲ್ಲ ಪ್ರಶ್ನೆಗಳಿಗೂ ನಾನು ಸಮಂಜಸವಾದ ಉತ್ತರಗಳನ್ನು ಕೊಟ್ಟಿದ್ದೀನಿ ಅಂತ ಅಂದ್ಕೊಳ್ತೀನಿ. ಇನ್ನೇನಾದರೂ ಇದ್ದರೆ ಖಂಡಿತ ಕಮೆಂಟ್ ಮಾಡಿ. ಮುಂದಿನ ಪ್ರಶ್ನೋತ್ತರ ಭಾಗಗಳಲ್ಲಿ ನಿಮ್ಮೆಲ್ಲರಿಗೂ ಉತ್ತರ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮುಂದಿನ ಭಾಗದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.